ಬಿಡೋ, ಗಾಳಿ ಬರಲಿ, ಹೋಗಿಲ್ಲ. ಪಟೇಲ ಬಾಬಾ ಏನ್ ಮಗ, ಗೇಮಾ ಫಿಲ್ಮಾ? ರಿಸಲ್ಟು ಮಗ. ಪಟೇಲ ಟಿಕೆಟ್ ಹಾಂ ಬುಕ್ ಆಗಿದೆ. ಅದೊಂದು ಬೇಕಿತ್ತು ಅಷ್ಟೇ. ಅದು ಏನಾಯ್ತಾ? ಫಸ್ಟ್ ಕ್ಲಾಸ್. ಹೇಳಿಲ್ಲ, ಸುಮ್ಮನೆ ಟೆನ್ಷನ್ ತೊಗೊಂಡಿದ್ದೆ. ಆಯಿತು ನಂದು ಹೋಗಿ ಚೆಕ್ ಮಾಡೋ. ಹೇಳಿಲ್ಲ ಪಟೇಲ, ಇಲ್ಲ ಇವಾಗ ನಂಬೇಬಾರ್ದು ಯಾವಾಗೂ. ಯಾಕೆ ಹೇಳಲಿಲ್ಲ? ಈಸಿ ಕಡೆ ಅವನು ಒಂಚೂರು ಕೆಲಸ ಮಾಡಲಿ, ಯಾವಾಗಲೂ ನನಗೆ ಹೇಳ್ತಾನೆ. ಈ ಗೂಬೆ ಮೀರಾ ಎಲ್ಲೋದ್ಲು? ಇಲ್ಲೇ ಬರ್ತೀನಿ ಅಂದಿಲ್ಲಲ್ವಾ? ಯಾವಾಗಲೂ ಅಷ್ಟೇ ಕಣೆ ಅವಳು. ರಿಸಲ್ಟ್ ಅಂದರೆ ಕ್ಯಾರೇ ಇಲ್ಲ. ಬೈ ದ ವೇ, ನೀನು ಮನೆಗೆ ಬರ್ತೀಯೋ ಅಥವಾ ಸಾಯಂಕಾಲ ಅಲ್ಲೇ ಬಸ್ ಸ್ಟಾಪಲ್ಲಿ ಸಿಗ್ತೀಯೋ? ಬಸ್ ಸ್ಟಾಪಲ್ಲೇ ಸಿಗ್ತೀನಿ. ಮೋಸ್ಟ್ಲಿ ಅಪ್ಪ ಡ್ರಾಪ್ ಮಾಡ್ತಾರೆ. ಓಕೆ ಓಕೆ. ಹೇ, ನನಗೆ ಆಫರ್ ಲೆಟರ್ ಸಿಕ್ತು. ಹೇ ಸೂಪರ್ ಕಣೆ, ಕಂಗ್ರ್ಯಾಚುಲೇಷನ್ಸ್. ನಂದಾಗಿದೆ ಗೊತ್ತಲ್ವಾ, ಬಟ್ ಮಾಸ್ಟರ್ಸ್ ಮಾಡಬೇಕು ಅಂತ. ಯಾವಾಗ ಅಪ್ಲೈ ಮಾಡ್ತಾ ಇದೆಯಾ? ಮಾಡಿದ್ದೀನಿ, ಒಂದೆರಡು ಫೈನಲೈಸ್ ಆಗಿದೆ. ಮಲಗ್ ಬಿಡೋಣ ಆಯ್ತಾ, ಮಾತಾಡೋದು ಬೇಡ, ಸುಸ್ತಾಗಿದೆ. ಸಿಗ್ನ ಹೇಳ್ದಿದ್ರೆ ಸಾಕು. ಅದೇ ಅಂತೆ ಬಸ್ಸು, ಬನ್ನಿ ಹೋಗೋಣ. ಮೀರಾ? ಹಾಂ ಓಕೆ, ಥ್ಯಾಂಕ್ಸ್ ಅಂತ. ಮಧ್ಯಾಹ್ನನೇ ಹೊರಟ್ಲಂತವಳು. ಅವಳಿಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಮೊದಲೇ ಹೇಳಬೇಕು ತಾನೆ. ಯಾವಾಗಲೂ ಹೀಗೆ ಮಾಡ್ತಾರೆ. ಡಿಫಿಕಲ್ಟ್ ಟು ಗೆಟ್ ಹರ್. ಎಲ್ಲಿ ಹೋದ್ಲೋ ಏನೋ. ಅವ್ರ ಅಮ್ಮಂಗೆ ತಿಳಿಸೋದ ನಮ್ಮ ಜೊತೆ ಇಲ್ಲ ಅಂತ ಹೇಳಿ? ಬೇಡ ಅನ್ಸುತ್ತೆ, ಸುಮ್ಮನೆ ಅವ್ರಿಗೆ ಟೆನ್ಷನ್ ಕೊಡೋದು. ಶೀಲ್ ಬಿ ಫೈನ್ ಎಲ್ಲಿದ್ರು. ಏನು ಮಾಡೋದೀಗ? ನಾನು ಮಾತ್ರ ಚೇಂಜ್ ಮಾಡಬೇಡ ಪ್ಲೀಸ್. ಚಾನ್ಸೇ ಇಲ್ಲ. ಇಲ್ಲಿವರೆಗೂ ಬಂದು ನಾನಂತೂ ವಾಪಸ್ ಹೋಗಲ್ಲ. ಮೊದಲೇ ನಮ್ಮ ಮನೇಲಿ ಈ ಥರ ಟ್ರಿಪ್ಗೆಲ್ಲ ಕಳಿಸೋದೇ ರೇರು. ಪ್ಲೀಸ್ ನೋಡಿ, ಪ್ಲೀಸ್ ಪ್ಲೀಸ್ ಗಾಯ್ಸ್ ಹೋಗೋಣ. ಬನ್ನಿ 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 ಬನ್ನಿ. ನನಗೆ ನೀನೇ ಗೆಳೆಯ, ನನಗೆ ನೀನೇ ನನ್ನೊಳಗಿನ ಲೋಕವೆಲ್ಲ ನಿನದೇ ಆಗಿರುವಾಗ ನನಗೆ ನೀನೇ ಗೆಳೆಯ, ನನಗೆ ನೀನೇ, ನನಗೆ ನೀನೇ ಗೆಳೆಯ. ನನ್ನೆದೆಯ ಮಾತಿಗೆಲ್ಲ ನೀನೇ ರೂಪವಾದಾಗ ನನಗೆ ನೀನೇ ಗೆಳೆಯ, ನನಗೆ ನೀನೇ, ನನಗೆ ನೀನೇ ಗೆಳೆಯ.
ಈ ನಿಶಬ್ದ, ಇಷ್ಟೇ ಅನಿಸುತ್ತೆ ನನಗೆ. ಲೈಫ್ ಅಂದರೆ ಇದಿರ್ಬೋದು ಅಂತ ನಾನೇನು ಅಂದ್ಕೊಂಡಿದ್ನೋ ಅದೆಲ್ಲ ಅನಿಸಿಕೆ ಸುಳ್ಳು ಅಂತ ಪ್ರೂವ್ ಮಾಡೋದೇ ಈ ಜೀವನದ ಪ್ರಯಾಣ. ಇಲ್ಲಿವರೆಗೂ ನನಗೆ ಲೈಫ್ ಏನು ಅಂತ ಅರ್ಥ ಆಗಿದ್ದೆ ಸಿನಿಮಾ ಮೂಲಕ. ಥಿಯೇಟರ್ ಒಳಗೆ ಯಾವುದೋ ಕತೆ ಹಿಂದೆ ಬಚ್ಚಿಟ್ಕೊಂಡಿಲ್ಲ ಅಂದರೆ ಇಲ್ಲಿ ಹೀಗೆ ಈ ದಟ್ಟ ಬೆಟ್ಟಗಳ ಮಧ್ಯೆ ಮಾತ್ರ ಐ ಫೀಲ್ ಅಟ್ ಹೋಮ್. ಸಿನಿಮಾ ನನಗೆ ಸ್ನೇಹಿತ, ಸಂಗಾತಿ, ಗುರು ಎಲ್ಲ. ಸಿನಿಮಾಗೂ ಜೀವನಕ್ಕೂ ಮಧ್ಯೆ ಎಲ್ಲೋ ಸಿಕ್ಕಾಕೊಂಡು ಈಗ ಈ ರಿಯಲ್ ಲೈಫ್ ಇದರಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ. ಈ ಜಗತ್ತಲ್ಲಿ ಹೇಗಿರಬೇಕು ಗೊತ್ತಾಗ್ತಿಲ್ಲ. ಆ ದಿನ ಮರಿಬೇಕು ಅಂತ ಎಷ್ಟು ಅಂದ್ಕೊಂಡ್ರೂ ಮರೆಯೋಕ್ಕಾಗಲ್ಲ. ನನ್ನ ತಲೆ ಒಳಗೆ ವಿಜುವಲ್ಸ್ ಹಾಗೆ ಕೂತ್ಬಿಡತ್ತೆ. ವರನೋ ಶಾಪನೋ ನನಗೆ ಗೊತ್ತಿಲ್ಲ. 9 ವರ್ಷ ಅನ್ಸತ್ತೆ ನನಗಾಗ. ಬೇಸಿಗೆ ರಜಾ. ನನ್ನ ಫ್ರೆಂಡ್ಸ್ ಎಲ್ಲ ಅವ್ರವ್ರ ಅಜ್ಜಿ ತಾತನ ಮನೆಗೋ ರಿಲೇಟಿವ್ಸ್ ಮನೆಗಳಿಗೋ ಹೋಗಿದ್ರು. ನಾನು ಒಬ್ಬಳೇ ಇದ್ದೆ ಆ್ಯಸ್ ಯೂಶ್ವಲ್. ನಾನು ಯಾವತ್ತೂ ಅವ್ರು ಯಾರ ಮನೆಗಳಿಗೂ ಹೋಗ್ತಿರ್ಲಿಲ್ಲ. ನಂಗೆ ಅವ್ರು ಯಾರೋ ಹತ್ತಿರದವರು ಅಂತ ಅನಿಸ್ತಾನೇ ಇರಲಿಲ್ಲ. ಈ ಬೆಟ್ಟ ಗುಡ್ಡ ಕಲ್ಲುಗಳೇ ಮನುಷ್ಯರಿಗಿಂತ ನಿಜ ಅಂತ ಅನಿಸೋದು. ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗಿದ್ರು. ಥ್ರಿಲ್ಲಿಂಗ್ ಆಗಿತ್ತು, ಭಯನೂ ಆಗ್ತಿತ್ತು. ಆದರೂ ಒಳಗೆ ಹೋದೆ. ಗಾಂಧಿ ಕ್ಲಾಸ್ನಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಅಪ್ಪ ಯಾಕೋ ಯಾವತ್ತೂ ಕರ್ಕೊಂಡೇ ಹೋಗ್ತಿರ್ಲಿಲ್ಲ. ಎಲ್ಲಿ ಹೋಗ್ತಿದೀಯಮ್ಮ? ಮನೆ ದೇವರಿಗೆ ನಮಸ್ಕಾರ ಮಾಡಿದ್ದಾಯ್ತಲ್ಲ, ಈಗ ಕೆಲಸ ಕೊಡ್ಸಿದ್ದೇವ್ರನ್ನ ನೋಡ್ಕೊಂಡ್ ಬರಕ್ ಹೋಗ್ತಾ ಇದ್ದೀನಿ. ಕಾಂತ, ಆಶಂಗೆ ನಮ್ಮ ಆಫೀಸಲ್ಲಿ ಕೆಲಸನ? ಹಲೋ, ಪೊಲೀಸ್ ಸ್ಟೇಷನ್? ನಾನೇ ಚಿಂಗಾವಿ. ಚಿಂತೆ ಮಾಡಬೇಡಿ ಸ್ವಾಮಿ, ಸಿಕ್ಕಿದ್ದು ಅವನ ಮುಖ ನೋಡೋಕ್ಕೂ ಆಗಲಿಲ್ಲ. ಅಲ್ಲಿ ಏನಾಯ್ತು ಯಾಕಾಯ್ತು ಅರ್ಥ ಆಗಲಿಲ್ಲ. ಆದರೆ ಏನೋ ತಪ್ಪಾಯ್ತು ಅಂತ ಮಾತ್ರ ಗೊತ್ತಾಯ್ತು. ಮನೆಗೆ ಓಡ್ ಹೋಗೋಣ ಅಂತ ಅನಿಸ್ತು, ಆದರೆ ಆಗಲಿಲ್ಲ. ನನಗೆ ಸಿನಿಮಾ ನೋಡಬೇಕಿತ್ತು, ಅದಕ್ಕೆ ತಾನೇ ನಾನು ಅಲ್ಲಿಗೆ ಹೋಗಿದ್ದು. ಅವನು ಯಾರಿಂದನೋ ನನ್ನ ಮೂವಿ ಎಕ್ಸ್ಪೀರಿಯನ್ಸ್ ಹಾಳು ಮಾಡ್ಕೊಳಕ್ಕೆ ನಾನು ತಯಾರಿರಲಿಲ್ಲ. ಸೊ ನಾನು ಮತ್ತೆ ಸಿನಿಮಾ ನೋಡಕ್ಕೆ ಕೂತೆ. ಆದರೆ ನನ್ನ ಕಣ್ಗಳು ಮಾತ್ರ ಗಾಂಧಿ ಕ್ಲಾಸ್ ಕಡೆಗೆ ಹೋಗ್ತಿದ್ವು. ಅವನು ಯಾರಿರ್ಬೋದು ಅಂತ ಹುಡುಕ್ತಿದ್ವು. ಆದರೆ ಅಲ್ಲಿ ಕಂಡಿದ್ದು ಬರೀ ಕರಿ ನೆರಳುಗಳು ಮಾತ್ರ. ನನ್ನ ಮೇಲಾದ ಅಬ್ಯೂಸಸ್ ಬಗ್ಗೆ ಬರೆಯೋಕೆ ನನಗಿಷ್ಟ ಇಲ್ಲ. ಅಂಥ ವ್ಯಕ್ತಿಗಳಿಗೆ ನನ್ನ ಸಮಯ, ನನ್ನ ಮೈಂಡ್ ಸ್ಪೇಸ್ ಎರಡೂ ಪಡೆಯೋಕೆ ಅರ್ಹತೆ ಇಲ್ಲ. ಬಟ್ ಈ ಘಟನೆಗೆ ಮುಂದೆ ಲಿಂಕ್ ಇದೆ. ದೆರ್ ಇಸ್ ಆಲ್ವೇಸ್ ಅ ಲಿಂಕ್ ಟು ಎವ್ರಿಥಿಂಗ್. ನಮ್ಮಮ್ಮಂಗೆ ನಾನು ಆ ಚಿಕ್ಕೂರಲ್ಲಿ ಬೆಳೆಯೋದು ಬೇಕಿರಲಿಲ್ಲ. ಯಾರ ಜೊತೆಲಾದರೂ ಓಡ್ ಹೋಗ್ತೀನಿ ನಾನು ಅನ್ನೋ ಭಯ ಇತ್ತೇನೋ ಅವ್ರಿಗೆ. ಸೊ ನಾವು ದೊಡ್ಡ ಸಿಟಿಗೆ ಶಿಫ್ಟ್ ಆದ್ವಿ.
ಸೂಪರ್ ಫಿಗರ್ ಮಗ. ಯಾಕೆ ಚಿನ್ನ ತಿರುಗಿ ನೋಡಾಕಿಲ್ವಾ? ಅರೆ ಗೋಲ್ಬ ಹೋದ್ರೆ ಬಿಟ್ಬಿಡ್ತೀನ. ನೀನು ಹೆಲ್ಪ್ ಮಾಡಬೇಡ್ವೆ, ಇವ್ರು ಯಾವತ್ತೂ ಕಲಿಯಲ್ಲ. ಸುಮ್ಮನೆ ಮನೇಲಿ ಕೂತಿದ್ದೆ, ಏನು ಮಾಡಿಲ್ಲ. ನಿನ್ ಡವ್ ಬದಲು ಹೋಗು ಮೀರಾ ನಿಂತ್ಕೋ. ನಂಗ ನಿನ್ಗೇನೆ ಯಾಕೆ? ಹಾಗೆ ಸುಮ್ಮನೆ. ಅದೊಂದು ಒಳ್ಳೆ ಆರ್ಟ್ ಪೀಸ್ ಥರ ಇತ್ತು. ಅವ್ನು ಹಾಕಿರೋ ಎಫರ್ಟ್ಸ್ಗೆ ಬೇಡ ಅನ್ನೋಕ್ಕಾಗಲಿಲ್ಲ. ಸರಿ, ಥ್ಯಾಂಕ್ಸ್. ಥ್ಯಾಂಕ್ಸ್ ಅಷ್ಟೇನಾ? ಇನ್ನೇನು ಹೇಳಿ? ಸರಿ. ನ್ಯೂಸ್ ಬರೀಬೇಕು ನೋಡು. ರೋಸ್ ಎಲ್ಲ ಕೊಟ್ಟಿದ್ದಾನೆ. ಆದರೆ ಆ ರೋಸ್ ತೊಗೊಂಡಿದ್ದಕ್ಕೆ ಬೇರೆನೇ ಅರ್ಥ ಇರತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಒಪ್ಕೊಂಡ್ಬಿಟ್ಲು. ಸೂಪರ್ ಪಟಾಯಿಸ್ಬಿಟ್ಟಲ್ಲೋ. ನೋಡು ಡೌಟ್. ಸಾವು ನೀವು ಫಸ್ಟ್ ಫಾರ್ಮುಲಾ ಬರ್ಕೊಂಡೆ. ಅದು ಕ್ಯಾನ್ಸಲ್ ಮಾಡು. ಹೊಸ ಹಾಯ್ ಮೀರಾ. ಹಾಯ್. ಮೀರಾ. a plus b square whole square ಆಯ್ತಾ, is equal to a square plus 2ab plus b square. Problem ready. X plus 6 into x plus 2 is equal to x. X plus 2 is equal to... ನಮ್ಮೂರಲ್ಲಿ ಹುಡುಗ ಹುಡುಗಿರು ನಾವೆಲ್ಲ ಒಟ್ಟಿಗೆ ಸ್ನಾನ ಮಾಡ್ತಿದ್ವಿ. ಸೊ ದಿಸ್ ಡಿಂಟ್ ಸೀಮ್ ಆಡ್. Okay. Value substitute ಮಾಡು. ಹಲೋ ಮಗ, ಏನು ಅದು ಕೈ ಹಿಂಗೆ ಇಟ್ಕೊಂಡು ಏನೋ ಮಾಡ್ತಿದ್ದಾರೆ? ಇಲ್ಲ ನಾವು ಹಾಕ್ಬೇಕಾ? ನೀನೇ ಹಾಕು ಮಗ. ಮೊದಲೇ ನಮ್ಮ ಕ್ಲಾಸಿಗೆ ಒಳ್ಳೆ ಹೆಸರಿದೆ, ಇವ್ರುಗಳು ಇದ್ದಿದ್ದು ಹಾಳು ಮಾಡ್ತವೆ. ಹಾಯ್ ಮೀರಾ, ಏನು ಮಾಡ್ತಿದ್ಯಾ? ತೋರಿಸು. ಮುಂದೆ ಅದು ಯಾವ ರೂಪ ತಗೋತಿತ್ತೋ ಏನೋ. ಆದರೆ ಬರೋಕ್ಕೆ ಬೇಜಾರು. ಇಲ್ಲೇ ಒಂದು ಬಂದಿದ್ದ ಗೊತ್ತಾ? ಹೋದ ವಾರ ಟೈಲರ್ ಅಂಗಡಿ ಹತ್ರನೂ ಬಂದಿದ್ದ. ಹಾಯ್ ಮೀರಾ. ಹಿಂದೆ ಬಂದು ಸಾಜಿದಾ ನೋಡೆ ಮತ್ತೆ ಹಿಂದೆ ಬಂದು ಕೂತ್ಕೊಂಡ. ದಿನ ಇವ್ನಿಗೊಂದು ಹಿಂಸೆ. ಸಾಜಿದಾ ಸಾಜಿದಾ ಮೀರಾ, ಅವಳಿಗೆ ಹೇಳಿ ಮಾತಾಡ್ಸಕ್ಕೆ ಪ್ಲೀಸ್. ಈ ಬಾರಿ ಮುಂದೆ ಕೂತ್ಕೊಳ್ಳೋಣ. ಫಸ್ಟ್ ನೀನು ನನ್ನ ಹತ್ರ ಮಾತಾಡಿ ಮುಗಿಸು ಸಾಜಿ. ಸುಮ್ಮನೆ ನನ್ನ ತಲೆ ತಿಂತಾನೆ. ನಿಮ್ಮ ಮನೆ ತೋರಿಸುವಂತ ನಮ್ಮನೆ ಹತ್ರ ಎಲ್ಲ ಬರ್ತಾನೆ. ಐ ಲವ್ ಯು ಅಂತ ಹೇಳಿದ್ನಲ್ಲ, ಯಾಕೆ ಏನೂ ಹೇಳಿಲ್ಲ? ಪ್ಲೀಸ್, ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಕಣು. ಸಾಜಿ ನಮ್ಮ ಮನೇಲಿ ಆಗಲೇ ಹುಡುಕ್ತಿದ್ದಾರೆ ಅಂತ ಹೇಳ್ಬಿಡೆ ಅವನಿಗೆ. ಏನು? ಏನು ಮಾಡ್ತಿದ್ಯೋ ಮೋಹನ? ನನ್ನ ಬಾತ್ರೂಮ್. ಓಕೆ, ಗುಡ್ ಮಾರ್ನಿಂಗ್. ಅಲ್ಲ ಇಲ್ಲೂ ಐ ಲವ್ ಹರ್ ಹೇಳ್ಬಿಡು ಅವಳಿಗೆ. ಹೀಗೆಲ್ಲ ಮಾಡಿದ್ರೆ ಅವ್ರು ಸಿಗ್ತಾಳೆ ಅಂತ ಯಾರೋ ಹೇಳಿದ್ರು ನಿಮಗೆ? ಸಿಗ್ಬೇಕಷ್ಟೇ. ಹರಟೆ ಹೊಡಿತಿದ್ರ ಬೆಳಿಗ್ಗೆ ಬೆಳಿಗ್ಗೆ? ಸರಿ, ಅಟೆಂಡೆನ್ಸ್ ತಗೊಂಡು ಪಾಠ ಶುರು ಮಾಡೋಣವಾ? ಡರ್ ಸಿನಿಮಾ ಶಾರುಖ್ ಪ್ರಭಾವನೋ ಅಥವಾ ಆಗಿನೂ ರಿಲೀಸ್ ಆಗಿದ್ದು ಓಮ್ ಸಿನಿಮಾದಿಂದನೋ ಗೊತ್ತಿಲ್ಲ. ಜನ ಕ್ಲೈಮ್ಯಾಕ್ಸ್ ನೆನಪಿರತ್ತೋ ಇಲ್ವೋ, ಆದರೆ ಐ ಲವ್ ಯು, ಯು ಮಸ್ಟ್ ಲವ್ ಮೀ ಅನ್ನೋ ಲೈನ್ ಹಿಡ್ಕೊಂಡು ಹುಡುಗಿರ್ಗಂತೂ ಒಳ್ಳೆ ಟಾರ್ಚರ್ ಕೊಟ್ಬಿಟ್ರು. ಬಾಬು, ಭೂಮಿಕಾ, ಚಂದನ,
ಲಾಸ್ಟ್ಗೆ ಕಳೆನೇ ಹೊರಟೋಗುತ್ತೆ. ಏ ಮೀರಾ ತಡಿ, ನಂಗೆ ಇವತ್ತು ಖೋಖೋ ಪ್ರಾಕ್ಟೀಸ್ ಇಲ್ಲ. ಮತ್ತೆ ಬೇಗ ಬಂದ್ರೆ ಏನೇ ಇವಳು. ಏ ಮೀರಾ ನಿಂತ್ಕೋ, ದಿನ ನೀನೇ ಲೇಟ್ ಮಾಡ್ತೀಯಾ, ಇವತ್ತೇನು ಅರ್ಜೆಂಟು? ಆಯ್ತು, ಅವಾಗ ಗಂಟೆ ಒಂದು ಪಾರ್ಕ್ ಸಿಗುತ್ತೆ. ಇಲ್ಲ ಅಂತ ಹೇಳಿ ಅನಿಸ್ಕೊಳ್ಳ. ಓಕೆ, ಮಾಡೋಣ. ಸಿರಿನ ಹೆಸರು ನೀನು, ಈ ಕುಲುಮೆಯ ನಲುಮೆ ನೀನು, ನನ್ನೊಳಗಿನ ಪ್ರತಿ ಬಯಕೆಯ ದಾರಿ ನೀನು, ಗುರಿಯು ನೀನು, ನಾನಾಡುವ ಪ್ರತಿ ಮಾತಿನ ಅಕ್ಷರ ನೀನು, ಆಡದ ಪದಗಳ ಪ್ರತಿಧ್ವನಿ ನೀನು, ಅರಿಯದ ಲೋಕದ ಒಡೆಯ ನೀನು, ಅರಿಯುವ ತುಡಿತದ ನಾಂದಿ ನೀನು, ನನ್ನ ಬೆರಳು ಬಯಸೋ ತಳಮಳ ನೀನು, ಗೊತ್ತಿಲ್ಲದೆ ಆದ ಗಾಯದ ಗುರುತು ನೀನು, ಬೇಕೆಂದು ಬಯಸುವ ನೋವು ನೀನು, ನಗಲು ನಗಿಸಲು ಕಾರಣ ನೀನು, ನನ್ನೊಳಗಿನ ಕಣಕಣದ ಕರುಣಿಕ ನೀನು. ಹೀಗೆ ಇರು ಗೆಳೆಯ, ನನ್ನೊಳಗೆ ಆರಾಮಾಗಿ ನಾ ಬೆಚ್ಚಗಿಡುವೆ. ನಾನು ಹೇಳ್ದೆ ತಾನೆ, ಲೇಟಾಗಿ ಕೊಡ್ತಾನು ಇವತ್ತಲ್ಲಿ. ಅಜ್ಜಿ ಮಾತಾಡ್ಬೇಡ ಕಣ, ಇವರೇ ಕಲ್ತು ಮಾತಾಡ್ಸಿದ್ದು. H2+O2 ಇಲ್ಲಿ ಬ್ಯಾಲೆನ್ಸ್ ಆಗಿಲ್ಲ. ಮಗ ಹೋಗಿರೋ, ಇವತ್ತು ಬೇಡ, ಇವತ್ತು ಯಾಕೋ ಮೂರು ತೋಳ್ ಬಗ್ಗೆನೇ ಮಾತಾಡ್ತಾರೆ. ಪಕ್ಕನಾ? ಪಕ್ಕ ಇವತ್ತೇ ಹೇಳ್ಬೇಕು ನೀನು. ಏನು ಪ್ರಜ್ವಲ್? ಏಯ್, ನಿನ್ನ ಮದುವೆ ಡವ್ ಹೊಡಿತಾ ಇದೆಯಲ್ಲ? ಡವ್ ನನ್ನೊಳಗೆ ಆಗ್ತಿದ್ದ ಕನ್ಫ್ಯೂಷನ್ಗೆ ಡವ್ ಅನ್ನೋ ಪದ ತುಂಬ ಚೀಪ್ ಅನಿಸ್ತು. ಗೊತ್ತಿಲ್ಲ, ಅವನಂದ್ರೆ ನಂಗೇನೋ ಒಂಥರ. ಏ ಇರು, ಅವನಿಗೇನು ಅನಿಸ್ತದೆ ಅಂತ ತಿಳ್ಕೊಳಕ್ಕೆ ಇಷ್ಟ ಇಲ್ವಾ? ಏಯ್ ಅವನಿಗೂ ನೀನಂದ್ರೆ ಒಂಥರ, ಗೊತ್ತಾ? ಸರಿ, ಬಾಯ್. ಯಾವತ್ತೂ ಬೆವರದೇ ಇರೋ ನನಗೆ ಅವತ್ತು ಮೊದಲನೇ ಸಾರಿ ಐ ಫೆಲ್ಟ್ ಸ್ವೆಟ್ ಬ್ರೇಕ್ ಅಂಡರ್ ಮೈ ಆರ್ಮ್. ಹೇಳೆ, ಎಷ್ಟೊಂದು ತನಕ ಮಾತಾಡ್ತಿದ್ರಿ? ಹೇಳು, ಯಾಕೆ ನಗ್ತಿದ್ಯಾ? ಮಾರನೇ ದಿನ ಸ್ಕೂಲಿಗೆ ಹೋಗೋಕ್ಕೆ ಏನೋ ಒಂಥರ ಭಯ ಆಗ್ತಿತ್ತು. ನನ್ನ ಎದೆ ಬಡಿತ ನನಗೆ ಕೇಳಿಸ್ತಾ ಇತ್ತು ಅನ್ಸುತ್ತೆ. ಜ್ವರ ಬಂದ ಹಾಗೆ, ಹೊಟ್ಟೆ ತೋಳಿಸ್ದಂಗೆ, ವಾಮಿಟಿಂಗೋ ಲೂಸ್ ಮೋಷನೋ ಆಗುತ್ತೇನೋ ಅನ್ನೋ ಥರ. ಅಬ್ದುಲ್, ಆನಂದ, ಬಾಬು, ಭೂಮಿಕಾ. ಮಿಸ್, ಕ್ಯಾನ್ ಐ ಕಮ್ ಇನ್? ಯಾಕೆ ಮೀರಾ, ಯಾಕೆ ಲೇಟು? ಒಳಗೆ ಬಾ. ಬಸ್ ಮಿಸ್, ಹೊಟ್ಟೆ ನೋವು. ಮೊದಲು ಡಿಸೈಡ್ ಮಾಡ್ಕೊ, ಹೊಟ್ಟೆ ನೋವಾ ಇಲ್ಲ ಬಸ್ ಮಿಸ್ ಆಯ್ತಾ? ಎರಡು.
Chaitra, Chandrika, Deepanjali. Present, miss. Gone means together. Stella means stars. A constellation are group of stars which come together to form a shape on a celestial sphere. Mera. Leo, Virgo, ನನ್ನ ಮಧು ಹ್ಯಾಂಡ್ ರೈಟಿಂಗ್ ಯಾವತ್ತೂ ಗಮನಿಸಿರ್ಲಿಲ್ಲ. ಛೀ, ಕೆಟ್ಟಾಗಿ ಬರೀತಾನೆ. ದಿನ ಸೋಲ್ತಾರೆ, ಅದಕ್ಕೆ ಬೇರೆ ಇಲ್ಲಿ ನೋಡ್ಕೊಂಡು ನಿಂತ್ಕೋಬೇಕು. ನೆನ್ನೆ ಸೋಲ್ತಿರ್ತಾನೆ. ಇಲ್ಲಿ ಬಂದ ನೋಡಿ, ಇಲ್ಲಿ ಬಂದಿದ್ದಾನೆ ಇವಾಗ. ನೀನು ನೋಡ್ತಾ ಇಲ್ಲ, ಅವ್ರು ಮಾತಾಡ್ತಿದ್ರು ನಿನ್ನೆ. ಪ್ರಜ್ವಲ್, ಬೇಗ ಧೀರಜ್ ಔಟ್ ಮಾಡು. ಏನು ಹೇಳೇ ಇಲ್ಲ. ಯಾವ್ದ್ರ ಬಗ್ಗೆ? ಸರಿ, ಎಲ್ಲಕ್ಕೆ ಹೋಗ್ತಾ ಇದೆಯಾ? ಮಾಡ್ಕೊಳ್ಳೋಣ. ಗೊತ್ತಿಲ್ಲ. ಇವಾಗ ಗೊತ್ತಿಲ್ಲ. ಮುಂದೆ ಗೊತ್ತಿಲ್ಲ. ಮಧು ಬಾ ಮುಂದೆ. ತುಂಬಾ ಏನು ಹೇಳ್ತಾನೆ ನಮಗೆ. ಮದುವೆ ಲಾಸ್ಟ್ ಟೈಮ್ ಪಟ್ಟ ಅವನು ಔಟ್ ಆದ. ಲೋ ಎಲ್ಲೋ ಹೋಗ್ತಿದ್ಯಾ? ಹೌದಾ? ನಿನ್ನ ಕೊರಳಿನಿಂದ ಜಾರಿ ಕಾಮನವಿಲ್ಲನೇರಿ ತುದಿ ಬೆರಳಿನಲ್ಲೇ ಗುರಿಯ ತಲುಪಿ ನಾನು ನೀನೇ ಜೀವ ನಿನ್ನ ಸೇರಿದೆ. ನಿನ್ನ ಕೊರಳಿನಿಂದ ಜಾರಿ ಕಾಮನವಿಲ್ಲನೇರಿ ತುದಿ ಬೆರಳಿನಲ್ಲೇ ಗುರಿಯ ತಲುಪಿ ನಾನು ನೀನೇ. ಅಲಂಕಾರಗಳ ಬಗ್ಗೆ ಪಾಠ ಮಾಡ್ತಾ ಇದ್ದೀರಲ್ವಾ? ಈಗ ಉಪಮಾಲಂಕಾರಗಳು ಏನು ಮಧು? ಬೋರ್ಡ್ ಮೇಲೆ ಒಂದು ಉದಾಹರಣೆ ಬರೆದಿದ್ದೀನಿ. ಗೀಜುವಿನ ಗೂಡುಗಳು ಏನು ಸಾರಿ ಅಂತೆ? ಸಾರಿ ಗೊತ್ತಾಗಲ್ಲ ನಿಮ್ಗೆ? ಕ್ಲಾಸಿಗೆ ಬಂದ್ರೆ ಸರಿಯಾಗಿರ್ಬೇಕು ಅಂತ.
ಕೂತ್ಕೊಳ್ಳಿ ಇನ್ನೊಂದ್ಸಲಿ ಹೀಗೆ ಮಾಡಬಾರ್ದು. ನೀನು ಮೆನುಗಿ ನಾನು ಬೆಳಕಾದೆ, ಮೊಗ್ಗು ಬಿರಿದ ಗಂಧ ಘಮವಾದೆ, ಏನಾದ್ರು ಮಧು ಪರಿವಾಗದೆ ಆವರಿಸಿ ಕೂಡಿ ಕರಗಿ ಸೇರಿಸಿಳೆ ಆತ್ಮಸಖನೇ ನಾನು ಬಯಲು ಖಾಲಿಯೇನು ಚಾಚಿ ನಿಂತ ನೀನು ಕಣಕಣದ ಒಳಗು ಹೊರಗು ನೀನೇ ನೀನು ನೀನೇ ನೀನು. Pythagoras theorem is applicable to Pythagoras theorem is applicable to what kind of triangles? ಹೋಗಿ ಊಟ ಮಾಡಿ. ಖುಷಿಯಾಗಿ ಹೇಳ್ತೀವಲ್ಲ ಅದನ್ನ. ಎಲ್ಲ ಇವನಿಂದನೇ. ಕ್ಯಾಪ್ಟನ್ ಯಾರು? ಅವನೇ. ಮಧು, ರೆಸ್ಪಾನ್ಸಿಬಿಲಿಟಿ ತಗೋ. ಇನ್ನು ಯಾರೂ ಸಿಗ್ಲಿಲ್ಲ ನಿಮಗೆ ಸೋಲೋದಿಕ್ಕೆ ಅಲ್ವಾ? ನೆಕ್ಸ್ಟ್ ಟೈಮ್ ಗೆಲ್ತೀವಿ ಸರ್. ಹೋಗಿ ಊಟ ಮಾಡಿ. ಏನಾಯ್ತು ಮ್ಯಾಚು? ತೋತ್ವಿ ಮಗ. ಎಲ್ಲ ಇವನಿಂದನೇ. ಯಾಕೆ? ಹಾಯ್ ಡಿಂಗ್. ಕಮ್ಯುನಿಟಿ ಸೆಂಟರ್ ಡಾರ್ಲಿಂಗ್ ಶಾರ್ಟ್ ಫಾರ್ಮ್. ಫುಲ್ ಮೋಸ ಮಾಡಿದ್ರು. ಅದ್ರ ನನ್ನ ಮಗ ಇದ್ದಾನೆ. ನಾನಿಲ್ಲಿ ಅವನಿಗಾಗಿ ಕವಿತೆ ಬರಿತಾ ಇದ್ರೆ ಅವನಲ್ಲಿ ಇಂಗ್ಲಿಷ್ ಡಿಕ್ಷನರಿಲೇ ಅತಿ ಅನ್ರೊಮ್ಯಾಂಟಿಕ್ ಪದ ಡಾರ್ಲಿಂಗ್, ಅದನ್ನು ತುಂಡು ಹಾಕಿ ಡಿಂಗ್ ಅಂತೆ. ಆದರೂ ಅದು ನಂದೇ ಅನಿಸ್ತು. ಇಟ್ ವಾಸ್ ಜಸ್ಟ್ ಫಾರ್ ಮೀ ಫ್ರಮ್ ಹಿಮ್. ಊಟಕ್ಕೆ ಹೋಗೋಣವಾ? ನನ್ನ ಬಳಿ ಹುಟ್ಟಿದರೆ ನೆಕ್ಸ್ಟ್ ಟೈಮ್ ನಮ್ದು ಕರಿಯೋ. ನಾವಿಬ್ರೆ ಗೆಲ್ಲಕ್ಕಾಗಿಲ್ಲ. ಯಾರ ಮಗ ಇದು? ಲಂಚ್ ಬ್ರೇಕಲ್ಲಿ ಗೇಟ್ ಕ್ಲೋಸ್ ಮಾಡಕ್ಕೆ ಹೇಳಿದ್ದು. ಇನ್ಯಾರೋ ಕಡೆ ಪ್ರಿನ್ಸಿಪಲ್ ಇರಬೇಕು. ಇದು ನಿಂದವನೇ ನಾನು ಕರ್ಕೊಂಡು ಬರಲ್ಲ. ಓಹ್, ಅವನು ಮಾಡಲ್ಲ, ನಮಗೂ ಮಾಡಕ್ಕೆ ಬಿಡಲ್ಲ. ಹತ್ತು ಏನಣ್ಣ ಊಟ ಆಯ್ತಾ? ಆಯ್ತು. ನಿಂದಾಕ್ರಿ. ಆಯ್ತು. ತುಂಬ ಚಳಿ ಆಗ್ತಿದೆಯಲ್ಲ. ಜ್ಯೋತಿನೂ ಕರ್ಕೊಂಬರ್ಬೇಕಾಯ್ತು ಮಗ. ನಾಳೆ ಕರ್ಕೊಂಡು ಬರ್ತೀನಿ ಬಿಡು. ಏನು ನಿಮ್ಮಿಬ್ರದ್ದು? ಏನಿಲ್ಲಪ್ಪ, ಸುಮ್ಮನೆ. ನನಗೂ ಒಂದು ರ್ಯಾಕ್ ಕೊಡು. ಏನಿದು ಒಳ್ಳೆ ಹುಡುಗಿರ್ತಾರ ಲೋ ಮಧು, ಸಿಗರೇಟ್ ಸೇದ್ಬೇಡ್ವೋ, ಇದೆಲ್ಲ ಒಳ್ಳೇದಲ್ಲ ಅನ್ನೋದು ಬಿಟ್ಟು ನೋಡ್ರ ಪಫ್ ಕೇಳ್ತಿದ್ಯಾ? ನೋಡಿಲ್ವಾ ಸಿನಿಮಾದಲ್ಲಿ ಹೀರೋಯಿನ್ಗಳನ್ನ? ಒಳ್ಳೆ ಹುಡುಗಿರ್ತಾರನ ಕೈನಲ್ಲಿ ಸಿಗರೇಟ್ ಇಟ್ಕೊಂಡಿದ್ರು ಅವನನ್ನು ನಾನು ಯಾಕೆ ಕೆಟ್ಟವ ಒಳ್ಳೆಯವ ಅಂತೆಲ್ಲ ಜಡ್ಜ್ ಮಾಡೋಕ್ಕಾಗಲಿಲ್ಲ? ಇಲ್ಲಿ ಕೊಡೋ. ಕೇಳಿದ್ರೆ ಕೊಡ್ತಿರ್ಲಿಲ್ವಾ? ಲೋ ಕಣ್ಣಣ್ಣ ಕಣೋ. ಬಾರೋ, ಬೆಲ್ಡಿಂಗ್ ಆಯ್ತು ಬಾ. ಏನಿದು? ಸುಪಾರಿ ತಿನ್ನು, ಇಲ್ಲ ಬಾಯಿ ವಾಸನೆ ಬರುತ್ತೆ. ಲಾಸ್ಟ್ ಟೈಮ್ ಇದೇ ರೀಸನ್ ಹೇಳಿದೆ ಅಲ್ವಾ ನೀನು? ಫಸ್ಟ್ ಹೋಗಿ ನಿನ್ನ ನೋಟ್ಸ್ ತಗೊಂಬಾ. ಬೇಗ ಕರೆಕ್ಷನ್ ಮಾಡ್ಕೊಂಡ್ಬಿಡಿ. ಕರೆಕ್ಷನ್ ಮಾಡ್ತಿದ್ದೀನಲ್ವಾ ಇಲ್ಲಿ, ನಿಮ್ದು ಮಾಡ್ತೀನಿ. ಹೋಗಿ ಕೂತ್ಕೊಳ್ರಮ್ಮ. ಹೋಗಿ ಕೂತ್ಕೊಳ್ಳಿ ಅದಲ್ಲ, ಹೋಗಿ. ನೀನು ನನಗೆ ನೋಟ್ಸ್ ತಗೊಂಬಂದು ಕೊಡೋವರೆಗೂ ನೀನು ನನ್ನ ಜೊತೆ ಮಾತಾಡ್ಬೇಡ. ಹೋಗಲ್ಲಿ ನೀನು ರೌಂಡ್ ಮಾಡಲಿ. ಹೋಗಲ್ಲಿ. ಹುಡುಗಿರ ಮುಂದೆ ಮಾನ ಮರ್ಯಾದೆ. Mira.
ಮೋನಿಶಾ ನಾನು ಅಲ್ಲೆಲ್ಲೋ ಸ್ಕೇಲ್ ಇಟ್ಟಿರ್ಬೇಕು ತಗೊಂಬಮ್ಮ. ಈ ಪತ್ರದಿ ಬರೆದ ಪದಗಳನ್ನು ಚುಂಬಿಸಿ ಕಳಿಸಿರುವೆ. हो एक लड़की को देखा तो ऐसा लगा जैसे खिलता गुलाब जैसे शायद का ख्वाब ಪಯಣಿಗನ ಏನ್ ಮತ್ತೆ ಯಾವ್ದು ಬರೋದೇ ಇಲ್ಲ ಹಾಡು. ಮುತ್ತು ಮುತ್ತು ಮಾತೆ ಮುತ್ತು 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 ನಿನ್ನ ಮುತ್ತು ತಂದ ಮುತ್ತು ಎಲ್ಲ ಇಷ್ಟ. ಡೌಟ್ ಇದೆಯಾ ಏನಾರು? ಆನ್ಸರ್ ಶೀಟ್ ಯಾರಿಗೆ ಬೇಕು? ಮಾರ್ಕ್ಸು ಗೈಡೆನ್ಸ್ ಬರಪ್ಪ. ಸರಿಗೆ ಸ್ಕೋರ್ ಮಾಡ್ತಾ ಇಲ್ಲ ಯಾರೂ. ಯಾಕೆ? ಜ್ಯೋತಿ ಗುಡ್ ಮಾ, ಯು ಹ್ಯಾವ್ ಇಂಪ್ರೂವ್ಡ್. ಪ್ರಜ್ವಲ್ ಏನೋ ಇದು ಸ್ಕೂಲ್ ಕಡೆ ಬಾರೋ. ಹೇಳಿದ ಅರ್ಥ ಆಗ್ತಾ ಇಲ್ವಾ ಪಾಠ? ಮಾರ್ಕ್ಸ್ ತಲೆ ಹೋಗಲ್ಲ ಸರ್. ಸ್ಪೆಷಲ್ ಕ್ಲಾಸ್ ತಗೊಳ್ಳ? ಸುಮ್ಮನೆ ಟೈಮ್ ವೇಸ್ಟ್ ಸರ್. ಬೋರ್ಡ್ ಎಕ್ಸಾಮ್ನಲ್ಲಿ ಪೇಪರ್ ಕರೆಕ್ಷನ್ ನಾನು ಮಾಡಲ್ಲ. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋಣ ಅನ್ನೋದಕ್ಕೆ. ಮೀರಾ ವೆರಿ ಗುಡ್. ಇಲ್ಲ ಥರ್ಡ್ ಕನ್ಸಿಕ್ಯೂಟಿವ್ ಟೈಮ್ ಮೀರಾ ಹ್ಯಾಸ್ ಸ್ಕೋರ್ಡ್ ಔಟ್ ಆಫ್ ಔಟ್. ಸರ್ ಹೇಳಿ ಮಧು ಸರ್, ಏನು ಡೌಟು? ಸರ್ ಇವಾಗ ಯಾರಿಗೋ ಏನೋ ಕೊಡಬೇಕು, ಹೇಳಿ ಟೈಮಿಗೆ ಕೊಟ್ಟಿಲ್ಲ ಅಂದರೆ ಬಡ್ಡಿ ಸಮೇತ ಕೇಳ್ಬೋದಲ್ಲ ಸರ್? ಡಿಪೆಂಡ್ ಆಗತ್ತಪ್ಪ, ಯಾರು ಯಾರಿಗೆ ಏನು ಕೊಡಬೇಕು, ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ? ಯಾಕೆ ಯಾರ ಹತ್ರ ಏನು ಇಸ್ಕೊಂಡಿದ್ಯಾ? ಏನು ಕೊಡಬೇಕು? ಏನಿಲ್ಲ ಸರ್, ಸುಮ್ಮನೆ ಹಿಂಗೆ ಹೇಳಿದೆ, ಹೈಪೋಥೆಟಿಕಲ್. ಹೈಪೋಥೆಟಿಕಲಿ ಏನು ಹೈಪೋಥೆಸಿಸ್ ಅಂದರೆ ಎಲ್ಲಿ ಕತ್ಕೊಂಡೆ ಅದು? ಅಷ್ಟೆಲ್ಲ ಗೊತ್ತಿರೋನು ಯಾಕೆ ಈ ಥರ ಸ್ಕೋರ್ ಮಾಡಿದ್ಯಾ? ಹಾಂ, ಇಲ್ಲಿ ನಿನ್ನ ಪೇಪರು. This famous poem was being written by William Wordsworth. In terms of language, this poem has a lot of technical aspects. But in terms of understanding, it is about that one beautiful moment that is being captured by the poet at the gaze of this beautiful golden flowers. The feel, the romance, that is what the poem talks about. If you ever imagine yourself walking across the riverside and those breeze touches your face and you could hear the sound of the waves, it is so beautiful, isn't it? Madhu, what's happening? Nothing. Concentrate in the class. ನೀವು ಹೋಗ್ತಾ ಇರ, ಬರ್ತೀನಿ. ಯಾಕೆ? ಮ್ಯಾಥ್ಸಲ್ಲಿ ಒಂದು ಡೌಟ್ ಇದೆ ಕಣ, ಕೇಳ್ಕೊಂಡು ಬರ್ತೀನಿ. ನಾಳೆ ಕೇಳ್ಬೋದಲ್ಲೇ? ನಾಳೆ ಮರ್ತೋಗ್ತೀನಿ ಜೋ. ಸರಿ ಬಾ, ಬಸ್ ಸ್ಟಾಪ್ ಹತ್ರ ಕಾಯ್ತಿರ್ತೀವಿ. ಅಲ್ಲ ಗಾಂಧಿ ಇವಳು, ಬೇಗ ಬಾ ಮೀರಾ.
ಹೋದೆ ಅಂದ್ಕೊಂಡ್ಯಾ? ಮುಖ ತೊಳ್ಕೊಳಕ್ಕೆ ಹೋಗಿದ್ದ ಅನ್ಸುತ್ತೆ. ಇಡಿಯಟ್ ಘಮ್ ಅಂತಿದ್ದ. ಕ್ಯೂಟಿ ಕ್ಯೂರಾನ. ಆ ಕ್ಷಣ ಐ ವಾಂಟೆಡ್ ಇಟ್ ಸೋ ಮಚ್. ಮಗು ಆಗ್ಬಿಟ್ರೆ ಮಗುನ ಹಿಂಗೆಲ್ಲ ಮಗು ಆಗೋದಾಗಿದ್ರೆ ಮತ್ತೆ ಮತ್ತೆ ಕ್ಲಿಯರ್ ಮಾಡು. ಮೀರಾ, ಏನಮ್ಮ ಮಾಡ್ತಿದ್ಯಾ ಇನ್ನು ಇಷ್ಟೊತ್ತು? ಲಂಚ್ ಬಾಕ್ಸ್ ಮರ್ತ್ಬಿಟ್ಟಿದ್ದೆ ಸರ್. ಲಂಚ್ ಬಾಕ್ಸ್ ಎಲ್ಲ ಯಾರು ಮರೀತಾರೆ ನಮ್ಮ? ಮಳೆ ಬಂದು ನಿಂತಿದೆ, ಬೇಗ ಹೋಗಿ ಮನೆ ಸೇರ್ಕೋ, ಇಲ್ಲಾಂದ್ರೆ ಮತ್ತೆ ಶುರು ಆಗ್ಬೋದು. ಗಂಗಣ್ಣ, ಆ ಕ್ಲಾಸ್ ರೂಮ್ ನೋಡು, ಬಾಗಿಲು ತೆಗ್ದಿದೆ, ಕ್ಲೋಸ್ ಮಾಡಬಾರ್ದಾ? ನೋಡ್ಕೋಬೇಕಪ್ಪ. ಹೇ, ಈ ಸತಿ ಬಯಾಲಜಿ ಕ್ಲಾಸಲ್ಲಿ ಹೆಂಗಾಗೋದು ಹೇಳ್ಕೊಡ್ತಾರೆ. ಏನದು? ಏನು ಏನು ಏನೇ ಅದೇ ಏನು? ನಮ್ಮ ಬಯಾಲಜಿ ಮಿಸ್ ಆ ಪಾಠನೇ ಎಗರ್ಸ್ಬಿಟ್ರು. ಪಾನ್ ಫಿಲ್ಮ್ ನೋಡಿ ತಿಳ್ಕೊಬೇಕಾಯ್ತು ಆಮೇಲೆ ಮಕ್ಕಳು ಹೇಗೆ ಹುಟ್ಟೋದು ಅಂತ. ಸ್ಪೆಕ್ಸ್ನೆಲ್ಲ ನೀರು ಬಿದ್ದಿದೆ ಕಣೆ, ಅವಳಿಗೆ ತಿಟ್ಕೋತೀನಿ. ನಾವು ಬಜ್ಜಿ ತಿನ್ನಕ್ಕೆ ಹೋಗೋಣ. ಇವತ್ತು ಲೇಟ್ ಆಗುತ್ತೆ ಜೋ, ನಾಳೆ ಬರೋಣ ಆಯ್ತಾ? ಮತ್ತೆ ಬಂದ್ರಿ, ನಿಂತ್ಕೊಳ್ರಿ. ಈಗೆಲ್ಲ ಹಿಂದೆ ಬರ್ಬೇಡಿ ಅಂತ ಎಷ್ಟು ಸರ್ತಿ ಹೇಳ್ಬೇಕು? ಸ್ಕೂಲ್ ಹತ್ರ ಬಂದ್ರೆ ಮಾತಾಡಲ್ಲ ಅಂತೀರಾ? ರೀ ಮೇಡಮ್, ನಮ್ಮ ಹುಡುಗ ಮಾತಾಡ್ತಿದ್ದಾನೆ ಕೇಳಿಸಲ್ವಾ? ಈಗ ಹಿಂಸೆ ಕೊಡಬೇಡಿ ಪ್ಲೀಸ್. ಹಿಂಸೆನಾ? ನೀವಂದ್ರೆ ಇಷ್ಟ ಕಣ್ರಿ ನನಗೆ. ರೀ ಮೇಡಮ್, ಹುಚ್ಚಾಗ್ಬಿಟ್ಟಿದ್ದಾನೆ. ನಿಮ್ಮನ್ನು ಬಸ್ ಸ್ಟಾಪ್ನಲ್ಲಿ ನೋಡ್ದಾಗಿಂದ ನಿಮ್ಮ ಬಗ್ಗೆನೇ ಮಾತು. ಏನದು ಹೇಳ್ರಿ ಮೀರಾ? ರೀ ಮೇಡಮ್, ನಮ್ಮ ಹುಡುಗ ಒಳ್ಳೆ ಹೀರೋ ಥರ ಇದ್ದಾನೆ, ಏನಕ್ಕೆ ರೀ ಒಪ್ಕೋತಿಲ್ಲ? ಇದೆಲ್ಲ ಆಗಲ್ಲ ಪ್ಲೀಸ್. ಆಗಲ್ವಾ? ಏಕೆ? ನೀನು ಎಂಗೇಜ್ ಆಗಿದ್ಯಾ ಅಂತ ಹೇಳಿ ಏನು ಎಂಗೇಜಾ? ಏನು ಮದುವೆ ಫಿಕ್ಸ್ ಆಗೋಗಿದ್ಯಾ? ಅಲ್ಲ ಅದೆಲ್ಲ ಜೋ, ಸುಮ್ಮನೆ ಇರು, ಅದೆಲ್ಲ ಬೇಡ ಈಗ. ಓ, ಆ ಮಧುನಾ? ಇಲ್ಲ. ಏಯ್ ಮಗ, ಬಚ್ಚ ಮಗ ಅವನು. ನೀನೆಲ್ಲಿ ಅವನೆಲ್ಲಿ? ನನ್ನ ಬಗ್ಗೆ ಯೋಚನೆ ಮಾಡ್ರಿ ಪ್ಲೀಸ್. ಏನಾಯ್ತಮ್ಮ ಮೀರಾ? ಏನಿಲ್ಲ ಅಂಕಲ್. ಮಧು ಬಗ್ಗೆ ಯಾಕ್ರೆ ಹೇಳಕ್ ಹೋದ್ರಿ? ನಾವೇ ಹೇಳಿದ್ವಿ. ಮತ್ತೆ ಅವ್ರಿಗೆ ಅವನ ಹೆಸರು ಹೆಂಗೆ ಗೊತ್ತು? ಹಲೋ, ಯಾರು? ಕರೆಕ್ಟ್ ತಡಿ. ಇರಕ್ಕ ಫೋನ್ ಬಂದಿದೆ. ಹಲೋ ಹಲೋ, ಅಮ್ಮನಿಗೆ ಹೇಳ್ತೀನಿ. ಡಿಂಗ್. ಹಲೋ. ಸುಮ್ಮನೆ ಮಾಡಿದೆ ಡಿಂಗ್. ಹುಷಾರಾಗಿರು ಮಧು. ಯಾಕೆ, ಏನಾಯ್ತು ಡಿಂಗ್? ಏನಿಲ್ಲ. ಅಕ್ಕಪಕ್ಕ ಯಾರಾದ್ರೂ ಇದ್ದಾರಾ? ಸರಿ, ಅಸ್ಲಾಯ್ತು, ಬಡ್ಡಿ ಯಾವಾಗ ಕೊಡ್ತೀಯಾ? ಯಾವತ್ತೂ ಇಲ್ಲ. ಸರಿ, ನಾನು ನಾಳೆ ನೋಟ್ಸ್ ಕೊಡ್ತೀನಿ. ಹಲೋ, ಯಾರ್ದೇ ಅದು ಮೀರಾ ಫೋನ್ ಬರ್ತಿದ್ದಂಗೆ? ಥ್ಯಾಂಕ್ಸ್ ಆಂಟಿ. ಸರಿ ಅಮ್ಮ. ಸೌಮ್ಯ ಅಮ್ಮ. ಜರ ಕಾಲ್ಸ್ ಬರ್ತಿದ್ರೆ ಅವ್ರಿಗೆ ತೊಂದರೆ ಆಗೋದಿಲ್ವಾ? ಥ್ಯಾಂಕ್ಸ್ ಹೇಳಿದ್ನಲ್ಲ, ಬಾ.
ಕಾಫಿ ಕುಡಿಯೋಣ. ಬಾಯ್ ಮೀರಾ ಅಕ್ಕ. ಬಾಯ್. ಇವಾದರೂ ಸಕ್ಕತ್ತಾಗಿರೋ. ಎಷ್ಟೊತ್ತಿಗೆ ಬರ್ತೀಯ ನಾಳೆ? 6:30. ಅಷ್ಟು ಬೇಗ ಬಂದೇನೋ ಮಾಡ್ತೀಯ? ಹೋಮ್ವರ್ಕ್ ಮಾಡಿದ್ಯಾ? ಇಲ್ಲ. ಸರಿ ಬಾಯ್. ಲೇಟಾಗಿ ಹೋಗ್ಬೋದಲ್ಲ? ಅಮ್ಮ ಯಾಕೆ ಅಂತ ಕೇಳುತ್ತೆ. ಏನಾದರೂ ಹೇಳಿದ್ರೆ ಆಯಿತು. ಏನಂತ ಹೇಳಿ? ಏನು ಸೋಂಬೇರಿ ಅಲ್ವಾ ನಮ್ಮ ಹಿಂದಿ ಟೀಚರು? ಹೆಂಗೆ ಬರ್ದವ್ರು ನೋಡ ನೀರು. ದಿ ಸುಮ್ಮನಿರೋ, ನಮ್ಗೆ ಕೊಟ್ಟಿರೋದು ಅವರು. ನಂಗೂ ಮಾರ್ಕ್ಸ್ ಹಾಕೆ. ಹೋಗ್ರೋ ಸುಮ್ಮನೆ. ಏನು ಹುಡುಕ್ತಿದ್ಯಾ? ಚಿರಾ ಬಾಕ್ಸಲ್ಲಿ. ಯಾಕೆ? ನಂಗೆ ಬೇಕು. ಅದೇ ಯಾಕೆ? ಮಧು ಅಂದ್ರೆ ನೀನಲ್ವಾ? ಹಾಂ. ಬಾ ಮಗ, ಒಂದು ನಿಮಿಷ ಮಾತಾಡ್ಬೇಕಾಗಿ. ಯಾಕೆ ಇಲ್ಲೇ ಹೇಳಿ? ಪರವಾಗಿಲ್ಲ, ಇಲ್ಲಿ ಸರಿ ಹೋಗಲ್ಲ, ಆ ಕಡೆ ಬಾ ಮಾತಾಡೋಣ. ಬೇಡ ಮಧು. ಬಾ ಮಗ, ಪರವಾಗಿಲ್ಲ, ಒಂದು ನಿಮಿಷ ಮಾತಾಡ್ಬೇಕಷ್ಟೆ. 2 ಮಿನಿಟ್ಸ್ ಬಂದೆ. ಏನಾಗಲ್ಲ. ನಾನು ಹೊಡ್ತೀನಿ ಮೀರಾ. ಜೋ ಪ್ಲೀಸ್ ಕಣೆ, ವೆಯ್ಟ್ ಮಾಡೋ ಜೊತೆಗೆ. ಲೇಟ್ ಆಯಿತು ಮೀರಾ, ಅಪ್ಪ ಸುಮ್ಮನೆ ಕಿರ್ಚಾಡ್ತಾರೆ. ನಮ್ಮಮ್ಮನು. ನಿಮ್ಮಿಬ್ರ ಮಧ್ಯೆ ನಾನು ಯಾಕೆ ಸಿಗಾಕೋಬೇಕು? ಸುಮ್ಮನೆ ಬಯಸ್ಕೊಂತೀನಿ. ಏನಾಯ್ತು ಅನ್ನೋದು? ನನ್ನ ಬಗ್ಗೆ ಯಾಕೆ ಹೇಳಿದ್ರಿ ಅವ್ರ ಹತ್ರ? ನಾನೆಲ್ಲೋ ಹೇಳ್ದೆ. ಮತ್ತೆ ಹೆಂಗೆ ಗೊತ್ತಾಗುತ್ತೆ ಅವರಿಗೆ? ನೀನು ಇಷ್ಟಪಟ್ಟಿದ್ದಲ್ದೆ ಇದು ಬೇರೆ ಬೇಕಿತ್ತ ನನಗೆ? ನಾನೇನು ಮಾಡಿದೆ ಮಧು? ಅವ್ರು ನನ್ನ ಹಿಂದೆ ಬಂದರೆ ನನ್ನ ತಪ್ಪ ಅದು? ಹೌದು ಮಧು, ಅವಳೇನು ಹೇಳಿ. ನೀನು ಸುಮ್ಮನೆ ಇರು. ಮಧು ಬಾ ಮಗ, ಓಡ ಮಗ. ಇಲ್ಲಿಗೆ ಬಿಟ್ಬೇಡ ಮಗ. ಲೋ, ನಿಮ್ಮ ಏರಿಯಾ ಹುಡುಗರ ಹತ್ರ ಮಾತಾಡೋಣ ಬಾರೋ. ಬೇಡ ಮಗ. ಲೋ ಬಾರೋ ಮಗ. ಸುಮ್ಮನೆ ಇರ್ತೀಯ ಒಂದು ನಿಮಿಷ? ನನ್ನ ಪಾಡಂಗೆ ನಾನು ಬಿಟ್ಬಿಡು. ಕ್ಯೂಟಿಕಿರ ಬೇಡವಾ? ಸಿನಿಮಾಗಳಲ್ಲಿ ಹೀರೋ ವಿಲನ್ಗೆ ಹೊಡೆದು ಬರ್ತಾನೆ, ಆದರೆ ನನ್ನ ಹೀರೋ ಹೊಡೆಸ್ಕೊಂಡು ಬಂದಿದ್ದ. ಇದನ್ನು ಇಲ್ಲೇ ಬಿಟ್ಬಿಡೋಣ ಅಂತ ಹೇಳಿದ್ ನನಗೆ ಸ್ವಲ್ಪ ಬೇಜಾರು ಮಾಡ್ತು. ಆದರೆ ಆಗ್ಲಿಂದಾನೇ ಅವನು ನನಗಿನ್ನೂ ಹತ್ರ ಆದ ಅಂತ ಆಮೇಲೆ ಗೊತ್ತಾಗಿದ್ದು. ಹುಡುಗರನ್ನ ಕರ್ಕೊಂಡು ಹೋಗಿ ಹೊಡೆದು ಗಲಾಟೆ ಮಾಡ್ಕೊಂಡು ಬರೋದು ಈಸಿ, ಆದರೆ ಹೋಗಲಿ ಬಿಡು ಅಂತ ಅಲ್ಲೇ ಬಿಟ್ಬಿಡೋದು ಕಷ್ಟ, ಅದರಲ್ಲೂ ಹುಡುಗರಿಗೆ. ಇದೇ ಬೇಜವಾಬ್ದಾರಿ ಆಟಿಟ್ಯೂಡ್ ಮೊದಲಾಗಿದ್ರೆ ನನಗೆ ಇರಿಟೇಟ್ ಮಾಡೋದು. ಆದರೆ ಆಗ ನಾನೇ ಆಗ ಅವನ್ನ ಮುದ್ದು ಮಾಡಿ ಸೋಮಾರಿ ಮಾಡ್ತಾ ಇದ್ನ. ಐ ಡೋಂಟ್ ನೋ ವೆರ್ ಐ ಕುಡಂಟ್ ಹೆಲ್ಪ್ ಇಟ್. ಆ ಹೊಡೆದಾಟ ಟೈಮ್ನಲ್ಲಿ ಏನು ನಡೀತೋ ಗೊತ್ತಿಲ್ಲ, ಆದರೆ ಅವತ್ತಿಂದ ಆ ಆಟೋ ಹುಡುಗರು ನನ್ನ ಹಿಂದೆ ಬರೋದನ್ನು ಬಿಟ್ಬಿಟ್ರು. ನಿನ್ನ ಬೈಕಲ್ಲೇ ಬಿದ್ದು ಓಡಿಸ್ಕೊಂಡು. ಏನಾಯ್ತು? ಏನಿಲ್ಲ ಬಿಡು, ಕ್ಲಾಸ್ ಹೋಗಿ ಬರ್ತೀನಿ. ಇನ್ನೂ ಗೊತ್ತಿಲ್ಲ.
ಅಬ್ಬಬ್ಬಬ್ಬ ಕ್ಯೂಟಿ ಕಿರ ಒಂದೊಂದ್ಸತಿ ಹೊಡೆದಾಡ್ತೀರ ಒಂದೊಂದ್ಸತಿ ಮಾತಾಡ್ತೀರ ಏನು ಅರ್ಥನೇ ಆಗಲ್ಲ. ಮಗ ಕಾಸು ಕರೆಕ್ಟಾಗಿ ಇಟ್ಕೊಂಡಿದ್ಯಾ ತಾನೆ? ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಬಿಡು. ಗಾಡಿ ಬೇಡಿ ಕಾಸು ಇಸ್ಕೊಂಬಂದು ಮಗ ಅದಕ್ಕೆ ನಂಗೆ ಯಾಕೋ ಭಯ ಆಗ್ತಿದೆ ಕಣ್ರೆ. ಕೇಳಿಸ್ಕೊ. ಫಸ್ಟ್ ಟೈಮ್ ಸ್ಕೂಲ್ ಬಂಕ್ ಮಾಡಿ ಫ್ರೆಂಡ್ಸ್ ಜೊತೆ ಮೂವಿ ನೋಡೋಕೆ ಹೋಗಿದ್ದು. DDLJ ರಿಲೀಸ್ ಆಗಿತ್ತು. ಎಲ್ರಿಗೂ ಅದು 2ನೇ ಸಲ, ಆದರೂ ಇನ್ನೊಮ್ಮೆ ನೋಡಲೇಬೇಕಿತ್ತು. ಅಣ್ಣ ಆರ್ ಬಾಲ್ಕನಿ. ಯಾಕಪ್ಪ ಸ್ಕೂಲ್ಗೆ ಹೋಗಿಲ್ವಾ? ರಜಾ ಅಣ್ಣ. ಯಾಕೆ? ಚೇರ್ಮನ್ ಸತ್ತೋದ್ರ ಅಣ್ಣ. ಯಾವ ಸ್ಕೂಲು? ಸೇಂಟ್ ನೀರಸ್. ಒಂದೇ ಕಡೆ ಇಲ್ಲ, ಕೊಡ್ಲಾ? ಒಳ್ಳೇದಾಯ್ತು ಕೊಡಿ. तुम किसी से मिली और तुम्हें किसी से प्यार हो गया, किसी से भी आए, मुझसे प्यार हो गया, तुम्हें मुझसे प्यार हो गया और मैं भी तुमसे प्यार करने लगा, फिर क्या करोगी? क्या तुम वापस जाकर उस अजनबी से शादी कर लोगी या फिर तुम में मुझसे प्यार करने की हिम्मत होगी? क्या करोगी? मैं एक बार फिर ट्रेन छोड़ना नहीं चाहती. ಏನೇ ಅದು ಮೀರಾ, ತುಟಿ ಎಲ್ಲ ಒಡೆದೋಗಿದೆ, ವ್ಯಾಸ್ಲೈನ್ ಹಚ್ಕೋಬಾರ್ದಾ? ನಮ್ಮಿಬ್ರದೇ ಲೋಕದ ಗುಟ್ಟಿನ ಕಾಣಿಕೆ, ನಮ್ದು ಮಾತ್ರ, ನಮ್ದಷ್ಟೇ. ಏನು ಬಾತ್ರೂಮ್ಗೆ ಹೋಗಿ ಬರ್ತೀರಾ? ನೀನು ಬರ್ತೀಯಾ? ಸರಿ, ಕ್ಲಾಸಸ್ ಇರ್ತೀವಿ. ಸರಿ, ಬಾಯ್ ಬಾಯ್. ಮಗ ಕಾಜು. ಕಾಜಲ್ಲ, ಏನು ಅದು? ಅದೇನೋ ನೀನ್ ಕಣ್ಗೆ ಹಾಕೊಂತೀಯಲ್ವಾ? ಹೇ ಲೋ, ಏನೋ ಮಗ ಇವ್ ನಿಂಗೆ ಏನ್ ಮದು ತುಟಿ ಒಂಥರ ಊದ್ಕೊಂಡಂಗಿದೆ. ಲೋ ಏನು ಇಲ್ಲ, ಸುಮ್ಮನೆ ಈ ಕಾರ್ನರ್ ಸೀಟ್ ಬೇರೆ ಅಂತೆ. ಹೇ ಡಿಂಗ್. ಅವ್ರಿಗೆಲ್ಲ ಹೆಂಗ್ ಗೊತ್ತಾಯ್ತು? ಏನು ನಾನೇನು ಹೇಳಿಲ್ಲ. ಇದು ಮಗ ಪ್ರಜ್ವಲ್. ಏಯ್, ಈ ಹುಡುಗರು ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಯಾಕೆ ಹೇಳ್ಕೊಳ್ಳೋದು? ಬ್ಲಡಿ ಹೆಲ್, ಇಟ್ ವಾಸ್ ಆರ್ ಮೊಮೆಂಟ್. ಡಗಾರ್,
ಯಾಕೋ ಹಾಗೆ ಮಾಡ್ತಿದ್ರ ಅವಳಿಗೆ? ನಿಮ್ಗೆ ಯಾಕೆ? ಪಾಪ ಅವಳು ಬೇಜಾರು ಮಾಡ್ಕೋತಾಳ್ ಕಣ್ರೋ. ಮತ್ತೆ ನಮ್ಮ ಹುಡುಗ ರೋಸ್ ಕೊಟ್ಟಾಗ ಇಸ್ಕೊಂಡ್ಬಿಟ್ಟು ಈಗ ಮಧು ಜೊತೆ ಕಿಸಿ ಕಿಸಿ ಅಂತ ಓಡಾಡ್ತೀರಾ ಬಿಟ್ಬಿಡ್ತೀವಾ? ರೋಸ್ ಇಸ್ಕೊಂಡು 2 ವರ್ಷ ಆಗಿದೆ ಬಾಬು. 2 ವರ್ಷ ಆದ್ರೆ ನಾನೇನ್ ಮಾಡೋದು? ಅವಳು ಅವನ್ನ ಇಷ್ಟಪಡ್ತಿದ್ದಾಳೆ. ನಾನ್ ರೋಸ್ ಕೊಟ್ಟಾಗ ಇಸ್ಕೊಂಡು ತಾನೆ. ನಿಮ್ ಜೊತೆ ಮಾತಾಡ್ತೀನಲ್ಲ, ಬಾ ಮೀರಾ. ಏನ್ ಮಾತಾಡ್ತಿದ್ದೆ ಅವ್ರ ಜೊತೆ? ಸುಮ್ನೆ ಬಾ ಮೀರಾ. ಜೋ ಡಗಾರ್ ಅಂದ್ರೆ ಏನು? ಮೀರಾ ಸುಮ್ನೆ ಬಾ. ಬಸ್ ಬಂದ ತಕ್ಷಣ ಹೊರಟಿದ್ಯಾ? ಹೂನೆ, ನೀನು ಇವತ್ತು ನಮ್ಮ ಜೊತೆ ಬರಲ್ವಾ? ಇಷ್ಟೊತ್ತು ಕ್ಲಾಸ್ ತಗೋತಾರೆ, ನೀರಲ್ಲೇ ಇದ್ದಾಳೆ ನೋಡು. ಎಲ್ಲೋ ಡಗಾರ್ ಡಗಾರು. ಬೆಂಗಳೂರಿನಲ್ಲಿಂದು ಈ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿ ಈ ಪೈಕಿ ನೀರಾವರಿ ಪಂಪ್ ಸೆಟ್ಟುಗಳ ಬಳಕೆ ಮೀರಾ ಯೂನಿಫಾರ್ಮ್ ಚೇಂಜ್ ಮಾಡಲ್ವೇನೆ? ಮಾಡ್ತೀಮ್ಮ, ಮೊದಲು ನೀ ಹೇಳು, ಹೋಮ್ವರ್ಕ್ ಮಾಡಬೇಕು. ಅವನು ಒಳ್ಳೆ ಮಾತುಗಾರ, ಮಾತಿನಿಂದಾನೇ ಜನನ ಮರಳು ಮಾಡ್ಬಿಡ್ತಾ ಇದ್ದ. ಅವನಿಂದಾಗಿ ವರ್ಲ್ಡ್ ವಾರೇ ಆಗೋಯ್ತು. 40 ಕೋಟಿ ರೂಪಾಯಿಗಳ ಮೌಲ್ಯ ಎಷ್ಟೋ ಲಕ್ಷಾಂತರ ಜನ ಸತ್ತೋದ್ರು. ಅವ್ನು ಮಾಡಿದ ತಪ್ಪಲ್ವಮ್ಮ? ಮಾಡಿದ ತಪ್ಪು ಅಂತ ಇಡೀ ಜಗತ್ಗೆ ಗೊತ್ತು. ಆದ್ರೆ ಏನ್ ಮಾಡಕ್ಕಾಗತ್ತೆ? ಅಧಿಕಾರ ಹಾಗೆ ಮಾಡ್ಸತ್ತೆ. ಏನ್ ಲಿರಿಕ್ಸು ಅಂತ ಬರೀತಾರೋ. ಮಕ್ಳ ಮೇಲೆ ಪರಿಣಾಮ ಬೀರಲ್ವಾ? ಸಿನಿಮಾ ಜಗತ್ತೇ ಹಾಳಾಗೋಗಿದೆ. ಆಗ ನಂಗೆ ಗೊತ್ತಾಯ್ತು ಆ ಪದದ ಅರ್ಥ ಏನು ಅಂತ. ನಾನು ಅಂಥದ್ದು ಹಾಗೆ ಕರೆಯೋವಂಥದ್ದು ಏನು ಮಾಡಿದ್ದೆ? ಮಚ್ಚ ಅಲ್ಲಿ ನೋಡು ಡಗಾರ್. ಎಷ್ಟು ತರ್ಕೊಂಡ್ರು ಅಷ್ಟೇ ಮಚ್ಚ. ಅವಳಿಗೆ ಏನು ರೇಗಿಸ್ತೇವ ಮಚ್ಚ. ನಾ ಇಷ್ಟ ಅಂತ ಹೇಳಿದ್ದೆ. ಇದೇನಾ ಅವ್ನ ಡಿಕ್ಷನರಿಲಿ ಪ್ರೀತಿಗಿರೋ ಅರ್ಥ? ಅವನು ಅನ್ಕೊಂಡ್ ಹಾಗೆ ನಮ್ಮಿಬ್ಬರ ಮಧ್ಯೆ ಏನೂ ನಡೀಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಪ್ರಾಸ್ಟಿಟ್ಯೂಟ್ ಸೂಳೆ ಆಗ್ಬಿಟ್ನಾ? ಏನೋ ಮಗ ಇವ್ರು ಬಂದಿದ್ದಾರೆ ಇಲ್ಲಿ. ಏನೋ ಬೆಳಗ್ಗೆ ಎಲ್ಲ ಗುರಾಯಿಸ್ತಿಲ್ಲಂತೆ. ಯಾರು ಮಚ್ಚ? ಇರ್ತಾರೆ ಮಚ್ಚ ಡಗಾರ್ಗಳು, ಬರೀ ಕಣ್ಣಲ್ಲೇ ಅಷ್ಟೇ. ಲೋ ಬಾಬು, ಯಾಕೋ ರಾಜು? ಒಬ್ಬ ಬಂದ್ಬಿಟ್ಟ ಮಾರ. ಯಾವಾಗಲೂ ಬದಲಾಯಿರ್ತಾನೆ. ಒಳ್ಳೆ ಕತೆ ಕಡೆ ಅದ್ಯಾಕೋ ಇದ್ಯಾಕೋ ಅಂತ ನೋಡ್ತಾನೆ. ನಿಮ್ಗೇನಾಗಬೇಕು? ಯಾರೇನಾರು ರಾಮನ್ ಬಂಟ ಹನುಮಂತರ. ಇರೋ ಬಂದೆ. ಮಧು ಬಾ ಮಗ, ಸ್ವಲ್ಪ ಮಾತಾಡ್ಬೇಕು. ಇಲ್ಲೇ ಹೇಳೋ. ಲೋ ಬಾರೋ ಮಾತಾಡ್ಬೇಕು. ಏನಿಲ್ಲ, ಸೀಕ್ರೆಟ್ ಬಿಸ್ನೆಸ್ ಎಲ್ಲ ಏನಿದ್ರು ಇಲ್ಲೇ ಹೇಳ ಅಬ್ದುಲ್.
ಸರಿ ಮಗ, ಬಾಯ್ಸ್ ಟಾಯ್ಲೆಟಲ್ಲಿ ಮೀರಾ ಈಕ್ವಲ್ಸ್ ಡಗಾರ್ ಅಂತ ಬರ್ತಿದ್ದಾರೆ. ಎಲ್ಲಿ ಹೋಗ್ತಾ ಇದೆಯಾ? ನಿಂಗೇನೋ ಮಾಡಬೇಕು ಅನಿಸ್ತಾ ಇಲ್ವಾ? ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ? ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನನ್ನಿಂದ? ಅವ್ರು ಯಾರೋ ಏನೋ ಹೇಳ್ತಾರೆ ಅಂದರೆ ನಿಂಗೆ ಗೊತ್ತಿಲ್ವಾ ನೀನೇನು ಅಂತ? ನಾನೇನು ಮಾಡೋಕ್ಕಾಗುತ್ತೆ? ಫೈಟ್ ಮಾಡು. ಹೀರೋ ಹೀರೋಯಿನ್ನ ಪ್ರೊಟೆಕ್ಟ್ ಮಾಡ್ತಾನೆ ಸಿನಿಮಾಲಿ. ಆದರೆ ಇವನು, ಇದು ನನ್ನ ಹೋರಾಟ, ನಾನೊಬ್ಳದಷ್ಟೇ. ಡಗಾರ್ ಡಗಾರ್ ಇರ್ತಾರೆ ಮಜ ಡಗಾರ್ಗಳು. ಯಾಕಿದು ನನ್ನ ಇಷ್ಟು ಕಾಡ್ತಾ ಇದೆ? ಆ ಪದ ಅಂಥದ್ದೇನಿದೆ ಅದರಲ್ಲಿ? ಅವ್ರು ಯಾರೋ ಏನೋ ಹೇಳ್ತಾರೆ ಅಂದರೆ ನಿಂಗೆ ಗೊತ್ತಿಲ್ವಾ ನೀನೇನು ಅಂತ? ಇವತ್ತಿಗೆಲ್ಲ ಆಗಕ್ಕಿಲ್ಲ ನೋಡಿ. ಸಡನ್ನಾಗಿ ಅರ್ಥ ಆಯಿತು. ಆಫ್ಟರ್ ಆಲ್ ಆ ಪದದ ಅರ್ಥ ಪ್ರಾಸ್ಟಿಟ್ಯೂಟ್ ಅಷ್ಟೇ ತಾನೆ? ಅದೊಂದು ವೃತ್ತಿ ಅಲ್ವಾ ಕೆಲವ್ರಿಗೆ? ಬೇಕಿದ್ದೋ ಬೇಡವಾಗೋ ಬದುಕೋಕ್ಕೋಸ್ಕರ ಮಾಡಬೇಕಾಗಿರೋ ಕೆಲಸ ಅಲ್ವಾ? ಆ ಪದ ಬೈಗುಳ ಯಾಕಾಗಬೇಕು? ಇವ್ರು ಯಾರು ನನ್ನನ್ನು ಹಾಗೆ ಕರೆಯೋಕ್ಕೆ? ಇವತ್ತೇ ಮುಗಿಸ್ಬಿಡೋಣ ಆಯಿತಾ? ಸಬ್ಮಿಟ್ ಮಾಡಿದೆ ಹಂಗೆ ಔಟ್ಲೈನ್ ಹಾಕಬೇಕು. ಮಗ ಹೆಂಗಿತ್ತು ಡಗಾರ್ ಮುಗಿಸಿದ್ದು? ಏನು ಕಳೀತಾರೆ ನಾನು ಅಪ್ಪಂತ ನಮ್ಮ ಇಂಗ್ಲಿಷ್ ಡಿಬೇಟ್ ಕಾಂಪಿಟೇಷನ್ ಅಲ್ಲಿ ಆರ್ ಲಾಸ್ಟ್ ಪಾರ್ಟಿಸಿಪೆಂಟ್ ಮೀರಾ ದೇಶಪಾಂಡೆ ಫ್ರಮ್ 10th B ಸೆಕ್ಷನ್. ಮಗ ನಿನ್ ಡಗಾರ್ ಹೋಗ್ತಿದ್ದಾಳೆ, ಆಲ್ ದ ಬೆಸ್ಟ್ ಅಲ್ವಾ? ಅವ್ಳು ಸೋತ್ರೇನೆ ಒಳ್ಳೇದು, ಸುಮ್ಮಿರ. Respected principal, my dear teachers, and my dear friends, a very good morning to you all. I strongly agree that having working parents is an advantage in its own way. Initially, it may seem lonely, especially for a single child, but in the long run, I believe that it makes the individual stronger and more independent. It teaches him or her to be responsible and take their own decision. It prepares him or her to face the world and fight for herself. ಸಖತ್ತಾಗಿತ್ತು ಮೀರಾ. Super.
ಏನು ಲೋ ಮಗ ಬೆಡ್ ವಾಪಸ್ ತಗೊಳ್ತಾರಂತೋ. ಬೆಟ್ಟ ಯಾರ ಜೊತೆ? ನಿನ್ ಗೆಲ್ತಿಯ ಅಂತ ಮಧು ಅವ್ರ ಜೊತೆ ಬೆಟ್ ಕಟ್ಟಿದ್ದ. ಡಿಬೇಟ್ ಕಾಂಪಿಟೇಷನ್ ಫೈನಲ್ ರಿಸಲ್ಟ್ ಶೀಟ್ ನನ್ನ ಹತ್ರ ಇದೆ. ಅಂಡ್ ಐ ಆಮ್ ರಿಯಲಿ ಕ್ಯೂರಿಯಸ್. ನೀವೆಲ್ಲರೂ ಕ್ಯೂರಿಯಸ್ ಆಗಿದ್ದೀರಾ ಅಲ್ವಾ? ಸೊ ಲೆಟ್ಸ್ ಸಿ ಹೂ ಇಸ್ ದ ವಿನ್ನರ್. ಯಾ ರೈಟ್, ಇಟ್ಸ್ ಮೈ ಫೇವರಿಟ್ ಮೀರಾ ದೇಶಪಾಂಡೆ ಫ್ರಮ್ 10th B section. Give her a big round of applause. ಅದು ನನ್ನ ಫಸ್ಟ್ ಸ್ಕೂಲ್ ಟ್ರಿಪ್. ಮಧು ಜೊತೆ ಊರಿಂದ ಹೊರಗೆ ಹೋಗಿದ್ದು ಅದೇ ಫಸ್ಟ್ ಟೈಮ್. ನಾವು ಹೋಗಿದ್ದ ಜಾಗ ನನಗೆ ಮುಖ್ಯ ಆಗಿರಲಿಲ್ಲ. ಆ ಜಾಗದ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋ ಆಸಕ್ತಿ ಏನೋ ಇತ್ತು ನನಗೆ. ಆದರೆ ಅವನು ನನ್ನ ಗಮನನ ಬೇರೆ ಕಡೆಗೆ ಎಳಿತಾ ಇದ್ದ. ಸೋಮನಾಥ್ಪುರದ ಹಳೆ ದೇವಸ್ಥಾನಗಳು, ತಲಕಾಡಿನ ಮರಳ ರಾಶಿ ನಮ್ಮ ಹಸಿ ಬಿಸಿ ಪ್ರೇಮಕ್ಕೆ ಮೂಕ ಸಾಕ್ಷಿಯಾಗಿದ್ವು. ಧರಣಿ ನಾಚಿದೆ ಆ
ಹಾಡುತ್ತಿರೆ ಪ್ರೇಮಿಗಳು ಕರಗುತ್ತಿವೆ ಕಲ್ಲುಗಳು ಊಟ ಆದವ್ರು ಎಲೆ ಅಲ್ಲಿ ಇಲ್ಲಿ ಬಿಸಾಕ್ಬೇಡ್ರು ವೇಸ್ಟ್ ಮಾಡಬಾರ್ದು ಎಲೆನೂ ಸೇರಿಸಿ ತಿನ್ಬೇಕು ಕವರಲ್ಲಿ ಇಟ್ಟಿದ್ದೀನಿ ಅದ್ರೊಳಗೆ ಹಾಕಿ ಎಲ್ಲರೂ ನೀರ್ ಬೇಕಾ ಯಾರಿಗಾದ್ರು ಬೇಡ್ವಾ ಬನ್ರೋ ತಗೋ ತೊಳೋ ಮಧು ಮಧು ಯಾವಾಗ್ಲೂ ಲೇಟೇ ಅಲ್ಲ ನೀನು ನೀರಾ ನಾವು ಮಕ್ಕಳಿಗೆ ಸ್ಕೂಲಲ್ಲಿ ಹೇಳ್ಕೊಡೋ ಥರನೇ ಇಲ್ಲಿ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಕ್ಲೀನ್ ಸಾಕೇನೋ ಅಷ್ಟು ಕಮ್ಮಿ ಇನ್ನೊಂದು ಸ್ವಲ್ಪ ಸಾರ್ ಬಡ್ಸು ನೋಡಿ ಹ್ಞೂ ಸರ್ ಅಂದ್ಬಿಟ್ಟು ನಿಂತಿದ್ದೀರಾ ಊಟ ಆದವ್ರು ಅಲ್ಲಿ ಇಲ್ಲಿ ಬಿಸಾಕ್ಬೇಡ್ರ ಎಲೆನ ಕವರಲ್ಲೇ ಹಾಕ್ಬೇಕು ಕೂತ್ಕೊಳ್ಳಿ ಅಲ್ಲಿ ಬರದೆ ಸರ್ ಕಮ್ ಸೆಟ್ ಕೂತ್ಕೊಳ್ಳಿ ಟ್ರಿಪ್ ಚೆನ್ನಾಗಿತ್ತಾ I like you both as a couple. ನೀನು ನನ್ನ ಫೇವ್ರೆಟ್ ಸ್ಟೂಡೆಂಟ್ ಅಂತ ಗೊತ್ತಲ್ವಾ ಮೀರಾ ಇಡೀ ಸ್ಕೂಲ್ಗೆ ನಿನ್ನ ಮೇಲೆ ತುಂಬ ಹೋಪ್ಸ್ ಇದೆ ಈ ವರ್ಷ ಏನು ಹೇಳಿ ಬೋರ್ಡ್ ಎಕ್ಸಾಮ್ 2 ತಿಂಗಳಿರೋದು ಎಕ್ಸಾಮ್ಗೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸರ್ 2 ತಿಂಗಳಿದೆ ಸರ್ ಆರಾಮಾಗಿ ಮಾಡ್ಕೊತೀವಿ ಟೆನ್ಷನ್ನೇ ಬೇಡ ಆಕಾಶದಿಂದ ಬೀಳತ್ತಾ ಮಾರ್ಕ್ಸ್ ಅನ್ನೋದು ಬಿ ಸೀರಿಯಸ್ ಕಾಲೇಜ್ ಮುಗಿದ ಮೇಲೆ ಬೇಕಿದ್ರೆ ಮದುವೆ ಆಗ್ಬೋದು ನೀವು ಮದುವೆನಾ ಒಳ್ಳೆ ಕೆಲಸ ಸಿಕ್ಕಿದ್ರೆ ನಿಮ್ಮ ಜೀವನನೇ ಚೆನ್ನಾಗಾಗೋದು ಯೋಚನೆ ಮಾಡಿ ನೋಡಿ ಯು ಗೈಸ್ ನೀಡ್ ಟು ಸ್ಲೋ ಡೌನ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇವನಿಗಿಂತ ಜಾಸ್ತಿ ನಿನಗೆ ಎಫೆಕ್ಟ್ ಆಗುತ್ತೆ ರೈಟ್ ಆಲ್ ದಿ ಬೆಸ್ಟ್ ಗೋ ಸಾರಿ ಸರ್ ಆರಾಮಾಗಿ ಓದ್ಕೊಂಬೋದಲ್ವಾ ಅವ್ರು ಯಾಕೆ ಹಾಗೆ ಹೇಳಿದ್ರು ನನಗೆ ಗೊತ್ತಾಗಲಿಲ್ಲ ಆದರೆ ಅವರನ್ನು ಅಥವಾ ಯಾರನ್ನೂ ಸಹ ಡಿಸಪಾಯಿಂಟ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಮೀರಾಕ ಚಾಕ್ಲೇಟ್ ಫೋನ್ ಬಂದಿದ್ಯೇನೆ ನಂಗೆ ಗೊತ್ತಿಲ್ಲ ಏಯ್ ಫೋನ್ ಬಂದಿದ್ಯಾ ನಂಗೆ ಚಾಕ್ಲೇಟ್ ಬೇಕಾರೆ ಹಾಯ್ ಅಂಕಲ್ ಹಾಯ್ ಊಟ ಆಯ್ತಾ ಅಂಕಲ್ ಆಯ್ತಮ್ಮ ನಿಂದಾಯ್ತಾ ಈಗ ಮಾಡ್ಬೇಕು ಅಂಕಲ್ ಹಲೋ ಇನ್ನ ಯಾಕೆ ಊಟ ಮಾಡಿಲ್ಲ ನಾಳೆ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೆ ಈಗ ಮಾಡಬೇಕು 1 ವೀಕ್ ಆಯ್ತು ಹಿಂಗೆ ಸಿಕ್ಕಿ ಸ್ಟಡಿ ಹಾಲಿಡೇಸ್ ಕೊಟ್ಟಾಗಿಂದ ಮನೆ ಬಿಟ್ಟು ಹೊರಗೆ ಬಂದಿಲ್ಲ ಮಾರೈತಿ ನೀನು ಹಿಂಗಾದ್ರೆ ಹೆಂಗೆ ನಮ್ಮ ಗತಿ ನಾಳೆ ಲೈಬ್ರರಿಗೆ ಬರ್ತಾ ಇದ್ದೀನಿ ಮನೆಯಿಂದ ಮಾತಾಡ್ದಾಗೆಲ್ಲ ಯಾರೋ ಬೇರೆ ಅನ್ನೋ ಥರ ಮಾತಾಡ್ತೀಯಪ್ಪ ಹೂಬೆ ನಾಳೆ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಅಂಕಲ್ ಓಕೆ ಥ್ಯಾಂಕ್ ಯು ಎಕ್ಸಾಮ್ ಅಲ್ವಾ ಫ್ರೆಂಡ್ಸು ಆಯ್ತು ಓದ್ಕೊಳ್ಳಿ ಚೆನ್ನಾಗಿ ಓದ್ ಬರ್ತೀನಿ ಅಂಕಲ್ ಓಕೆ ಅಕ್ಕ ನನ್ನ ಚಾಕ್ಲೇಟ್ ಚಾಕ್ಲೇಟ್ ತಿನ್ನಬಾರ್ದಮ್ಮ ಅಲ್ಲೆಲ್ಲ ಉಳುಕಾಗುತ್ತೆ ತಿನ್ನಬಾರ್ದು ನೋ 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 ಚಿಕ್ಕ
motion tend to stay in motion, and objects at rest tend to stay at rest unless an external force acts on them. Acceleration of an object is dependent on two variables. The third law states that for every action there is an equal and opposite reaction. ಸೈನ್ಸ್ ಅಂತ ತಗೊಳಲ್ಲ, ಡಿಸೈಡ್ ಮಾಡ್ಬಿಟ್ಟೆ. ನನಗೂ ಇಷ್ಟ ಇಲ್ಲ. ನಂಗೆ ಆರ್ಟ್ಸ್ ತಗೊಂಡು ಸೈಕಾಲಜಿ ಓದಬೇಕು. ಹಿಟ್ಲರ್ ಬಿಡ್ತಾನಲ್ಲಿ ಚಾನ್ಸೇ ಇಲ್ಲ. ಅವರು ಕಾಣಿಸೋದು ಇಂಜಿನಿಯರಿಂಗ್ ಮಾತ್ರ. ಯಾರು ನೋಡ್ತಾರೆ ಅದನ್ನು ಈಕ್ವಲ್ ಅಪೋಸಿಟ್ ರಿಯಾಕ್ಷನ್. ಓದ್ಕೋ. Sepoy Mutiny is often referred to as the first war of Indian independence. 1857 is when the first riot happened. Mangal Pandey was the... ಮಧು ಕಾನ್ಸಂಟ್ರೇಟ್ ಮಾಡೋ. ಮಾಡ್ತಿದ್ದೀನಿ, ಹೇಳು. ಹಿಂಗಾದ್ರೆ ನಾವು ಓದೋದು ಹೆಂಗೆ? ನಾನೇನು ಮಾಡಲಿ? ನೀನು ನನ್ನ ಜೊತೆ ಇದ್ರೆ ನನ್ನ ಕೈ ನನ್ನ ಮಾತೇ ಕೇಳಲ್ಲ. ಎಕ್ಸಾಮ್ ಇದೆ, ನಾಳೆನೂ ಸಿಗೋದು ಬೇಡ. ಈಸಿ ನನಗೆ ಸಾಯಂಗ ಅಂತ ಮತ್ತೆ ಗೊತ್ತಿಲ್ಲ. ಮುಂದಿನ ವಾರ ಎಕ್ಸಾಮ್ ಇದೆ, ಮರ್ತೋಯ್ತಕ್ಕಂದ? ನಾನು ಕಾಲೇಜಸ್ಗೆಲ್ಲ ಟ್ರೈ ಮಾಡ್ತಿದ್ದೀನಿ, ಆದರೆ ಮನೇಲೇನೋ ಓದಿದ್ದು ಸಾಕು ಅಂತಿದ್ದಾರೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಮದುವೆ ಆಗ್ಬಿಟ್ಟು ನನಗೂ ಅದೇ ಭಯ ಆಗ್ತಿರೋದು. ನಮ್ಮಪ್ಪ ಆಗಲೇ ಹುಡುಕ್ತಾನೇ ಇದ್ದಾರೆ ಎಷ್ಟೋ ವರ್ಷದಿಂದ. ನಗ್ತಿರಲ್ರೇ? ನಾನಂತೂ ಕ್ರೈಸ್ಟಾಗಿ ಟ್ರೈ ಮಾಡ್ತೀನಪ್ಪ. ನಾನು ಡಿಪ್ಲೊಮಾ ಸೇರ್ಕೊತೀನಪ್ಪ, ಬೇಗ ದುಡ್ಡು ಮಾಡ್ಬೋದು. ಡಿಪ್ಲೊಮಾ ಸೇರ್ಕೊಂಡವ್ರಿಗೆ ಸ್ಟೇಟಸ್ ಇಲ್ಲ ಅಂತ ನಮ್ಮಪ್ಪ ಹೇಳ್ತಾರೆ. ಅಂದರೆ ಅನ್ಕೊಳ್ಳಿ ಬಿಡೆ, ನಾವು ಓಡೋಗಿ ಮದುವೆ ಆಗೋಣ. ನಿನ್ನೆ ಅವ್ರು ಮದುವೆ ಮಾಡ್ಕೋತಾರೆ. ನೋಡ್ತಾ ನಿಂಗೆ ನಾನೇ ಗತಿ. ಮತ್ತೆ ಮದುವೆ ನೀನು? ನಾನು ನಮ್ಮ ಹುಡುಗಿಯಲ್ಲಿ ಸೇರ್ತಾಳಲ್ಲೇ. ಮೊದಲೊಂದು ಹಾಲ್ ಟಿಕೆಟ್ ಸಿಗಲಿ. ನನಗೇನೋ ಕಾಲ್ ಟಿಕೆಟ್ ಸಿಗಲ್ಲ ಮಗ, ಇವಾಗ ಇರೋದು ನಿಂದು. ನಾನು ಕಸಿನಿಗೆ ಹೇಳಿದ್ದೀನಿ ಮಗ, ಏನೋ ಮಾಡ್ತೀನಿ ಅಂತ. ನಿಮ್ಗೆ ಮುಗ್ದಿದ್ರೆ ಹೊರಡೋಣ, ಅಲ್ಲಿ ಕ್ಯೂ ಕಡಿಮೆ ಆಗಿರುತ್ತೆ. ಸರಿ, ಬೇಗ ಮುಗಿಸ್ಕೊಂಬರ್ರೋ. ನಮ್ಮ ಸ್ಕೂಲಿನ ಲಾಸ್ಟ್ ಡೇಸ್ ಅದು ಅನ್ನೋ ಅರಿವೇ ನಮಗಿರಲಿಲ್ಲ. ಇದೆಲ್ಲ ಹೀಗೆ ಇರಲ್ಲ ಅಂತ ಗೊತ್ತಿತ್ತು ನನಗೆ, ಆದರೆ ಮುಂದೆ ಹೇಗಿರುತ್ತೆ ಐಡಿಯಾ ಕೂಡ ಇರಲಿಲ್ಲ. ಸ್ಟೂಡೆಂಟ್ಸ್, ಅಕ್ಕಪಕ್ಕದಲ್ಲಿ ಯಾರು ನೋಡೋಕೆ ಹೋಗಬೇಡಿ. ನಿಮ್ಮ ಪೇಪರ್ ನೋಡ್ಕೊಂಡು ಅಷ್ಟೇ ಆನ್ಸರ್ ಮಾಡಿ. ಹಾಗೆ ಕಾಪಿ ಚಿಟ್ಸ್ ಏನಾದರೂ ಇದ್ದರೆ. ನನಗೆ ಮರ್ತೇ ಹೋಗಿತ್ತು, ಸಲ್ಮಾನಿಂದ ಮಧು ಇಷ್ಟ ಆಗಿದ್ನಾ ಅಥವಾ ಮಧುವಿಂದ ಈಗ ಸಲ್ಮಾನ್ ಇಷ್ಟ ಆಗ್ತಿದ್ದಾನಾ ಅಂತ. ಮಧು ಫೋಟೋ ಅಂಟಿಸ್ಕೊಳಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಮಗ ಪಾಸ ನಾನು. ಸೂಪರ್. ಹೋಗ್ಲೇಬೇಕೇನೋ ನೀನು? ಇದು ನಮ್ಮ ಬಾಸ್ ಆರ್ಡ್ರು. ನಮ್ಮ ಚಿಕ್ಕಪ್ಪನ ಅಂಗಡಿಗೆ ಹೋಗು, ಕೆಲಸ ಕಲಿ. ಹೋಗಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಏನೋ ಹೋಗು. ಫೋನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. 2 ತಿಂಗಳು ಮಧು. ಸರಿ, ದಿನ ಪತ್ರ ಬರೆದು ಪಾರಿವಾಳದ ಹತ್ರ ಕೊಟ್ಟು ಕಳಿಸ್ತೀನಿ, ಓಕೆನಾ? ಏಯ್ ಬಾಯ್. ಅರೆ ಡಿಂಗ್. ಏನಾಯ್ತು ಅವಳಿಗೆ? ಡಿಂಗ್. ಕೋಪ ಮಾಡ್ಕೊಂಡ್ಬಿಡ್ತೀನಿ ಬಾ.
ಬಾಡಿ ಅಷ್ಟಕ್ಕೆಲ್ಲ ಏನೋ ಪ್ಲಾನಿಂಗ್ ಮಾಡಿ
ಹೈಡಿಂಗ್. ಯಾರೋ ಅವರು? ಏರಿಯಾ ಬಾಯ್ಸ್. ರೌಡಿಗಳ ಥರ ಇದ್ದಾರೆ. ತುಂಬ ಹೊತ್ತಾಯ್ತಾ ಬಂದು? ಇಲ್ಲಿ ನೋಡು. ಏನು ಮಾಡಲಿ ಮನೇಲಿ ಕೂತ್ಕೊಂಡು ಸುಮ್ಮನೆ ಬೋರು. ಅದು ಅಲ್ಲದೆ ಫ್ರೆಂಡ್ಸ್ ಎಲ್ಲ ಕಾಲೇಜು. ಬೋರ್ ಆದರೆ ನಾನು ಬುಕ್ಸ್ ಕೊಡ್ತೀನಿ ಓದು. ಓ ಸ್ಕೋಪು, ನೀನು ಸೀನಿಯರು ನಾನು ಜೂನಿಯರು ಅಂತ ಅಲ್ಲ? ಹಾಂ, ಓ ನಾನು ದಡ್ಡ ಇವಾಗಿಂದನೇ PUC ಓದ್ಕೊ ಅಂತ ಹೇಳ್ತಿದ್ಯಾ? ನಾನು ಎಲ್ಲೋ ಹಂಗೆ ಹೇಳ್ದೆ ಮಧು. ಮತ್ತಿನ್ನೇನು, ಮನೇಲಿ ನೋಡ್ರೆ ಅಮ್ಮನ ಟಾರ್ಚರು, ಇಲ್ಲಿ ನೋಡ್ರೆ ನೀನು ಹಿಂಗೆ. ಮಧು ನಿಂತ್ಕೊಳ್ಳೋ. ಮನೇಲೂ ಇರಂಗಿಲ್ಲ, ಇಲ್ಲೂ ಬರಂಗಿಲ್ಲ. ಇಲ್ಲಿ ನೋಡ್ರಿ ಇವಳು ಹಿಂಗೆ ಹೇಳ್ತಾರೆ. ಇವಾಗಿಂದ ಓದ್ಬಿಟ್ರೆ ವಿಶ್ವೇಶ್ವರ. ಜಾಸ್ತಿ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದೆ ನನ್ನ ದೊಡ್ಡ ತಪ್ಪು ಅನ್ನೋ ಥರ ಅವಕಾಶ ಸಿಕ್ಕಾಗೆಲ್ಲ ಚುಚ್ಚಿ ಮಾತಾಡ್ತಿದ್ದ. ಸನ್ ಆಫ್ ಮುದಿರೆಡ್ಡಿ ಮಲ್ಲಾರೆಡ್ಡಿ, ಪರ್ಮನೆಂಟ್ಲಿ ರೆಸಿಡಿಂಗ್ ಎಟ್. ಆಗೆಲ್ಲ ಅವನ್ನ ಎಳೆ ಮಗು ಥರ ಹಾಕ್ಕೊಂಡು ಇದೆಲ್ಲದ್ರಿಂದ ಕಾಪಾಡಬೇಕು ಅನ್ಸೋದು. ಪರ್ಮನೆಂಟ್ಲಿ ರೆಸಿಡಿಂಗ್ ಎಟ್ ನಂಬರ್. ಬಟ್ ಹಿ ವಾಸ್ ಮೇಕಿಂಗ್ ಇಟ್ ಸೋ ಡಿಫಿಕಲ್ಟ್. ಕೆಮಿಸ್ಟ್ರಿಲಿ 2 ಇಷ್ಟು ಸಾಲದು ಅಂತ ಇಂಗ್ಲೀಷ್ ಎಸ್ಸೆ ಬೇರೆ. ಸಿಗೋ ಒಂದು ವರ್ಷದಲ್ಲಿ ಎಷ್ಟೆಲ್ಲ ಬರೀಬೇಕು, ನಾನಂತೂ ಬರೆಯಲ್ಲ. ಶಿಲ್ಪಾ ನೀನು ಹೊರಡೆ, ನಾ ಬರ್ತೀನಿ. You're hurting me. ಹೋಗೋಣ ಬಾ. ಒಂದು ನಿಮಿಷ. ಈಗ ಬೇರೆ ಕಾಲೇಜ್ ಸೇರ್ಕೊಂತೀನಿ ಕಣೆ, ಚೆನ್ನಾಗಿರಲ್ಲ ಅಲ್ವಾ? ಒಂದೇ ಕಾಲೇಜಲ್ಲಿ ನಾನು ಜೂನಿಯರ್ ಆಗಿರೋದು. ಒಂಥರ ಸೆಕ್ಸಿ ಆಗಿರುತ್ತಲ್ವಾ ಜೂನಿಯರ್ ಜೊತೆ ಅಫೇರ್ ಇಟ್ಕೊಳ್ಳೋದು. ನಾನು ದೊಡ್ಡೋಳು ಅನ್ನೋ ಫೀಲಿಂಗ್ ಕೊಡುತ್ತೆ. ಹೌದಮ್ಮ, ನೀನು ದೊಡ್ಡೋಳೆ. ನೀವೆಲ್ಲಿ ನಾವೆಲ್ಲಿ? ಬೇಡ ಮಧು, ಮತ್ತೆ ಶುರು ಮಾಡ್ಕೋಬೇಡ. ಇಲ್ಲಮ್ಮ. ಇಲ್ಲಿ ಈ ಕಡೆ ಗಮನ. ವಿಭಾಗ ಹಾಕೋಣ ಕಣೋ. ಫೋರ್ ಮಾರ್ಕ್ಸಲ್ಲಿ ಹೋಗಿದೆ. ಈ ಸತಿ ಪಾಸ್ ಆಗೇ ಆಗುತ್ತೆ ಅನ್ಕೊಂಡಿದ್ದೆ ಕಣೆ. ಅಷ್ಟು ದಡ್ಡ ನಾನು. ಎಲ್ಲ ನಿನ್ನಿಂದ. ನೀನು ಬರೋಕ್ಕೂ ಮುಂಚೆ ಚೆನ್ನಾಗಿದ್ದೆ. ನಾನೇನೋ ಮಾಡಿದೆ ಮಧು. ಹಂಗೆ ಹೇಳಿದಲ್ಲ ನೀನಷ್ಟೇ ನನ್ನ ಜೀವನದಲ್ಲಿ ಸಿಕ್ಕಿರೋ ಬೆಸ್ಟ್ ಗಿಫ್ಟ್. ಗೊತ್ತಿಲ್ಲ ಕಣ, ನಮ್ಮಪ್ಪ ಅಮ್ಮ ತಂಗಿ ಅಂತೂ ಮರ್ಯಾದನೆ ಕೊಡವ. ಅದು ಪ್ಲೀಸ್
ಅಳ್ಬೇಡ ಕಣೋ. ಅಪ್ಪ ಬೆಳಿಗ್ಗೆ ತಾನೆ ಎಷ್ಟು ಖುಷಿಯಿಂದ ಡಿಪ್ಲೊಮಾ ಅಪ್ಲಿಕೇಶನ್ ಫಿಲ್ ಮಾಡ್ತಿದ್ರು ಗೊತ್ತಾ? ಅದು ಪ್ಲೀಸ್ ಪ್ರೀವ್ಯಾಗ್ ಹಾಕೋಣ ಕಣೋ, ಈ ಸರ್ತಿ ಪಕ್ಕ ಆಗತ್ತೆ. ನಿಂಗೆ ಗೊತ್ತಲ್ಲ, ಪ್ರಿನ್ಸಿ ಯಾವಾಗಲೂ ಹೇಳೋರು, ಫಸ್ಟ್ ಕ್ಲಾಸ್ ಬಂದರೆ ಫಸ್ಟ್ ಕ್ಲಾಸ್ ಲೈಫ್, ಸೆಕೆಂಡ್ ಕ್ಲಾಸ್ ಬಂದರೆ ಸೆಕೆಂಡ್ ಕ್ಲಾಸ್ ಲೈಫ್, ಫೇಲ್ ಆದರೆ ಮಧು ಅವ್ರನ್ನ ಯಾಕೋ ಸೀರಿಯಸ್ ಆಗಿ ತಗೊಳ್ತಿದ್ಯಾ? ಫೇಲ್ ಆಗಿದ್ದೀನಿ ಮೀರಾ. ನಾನು ಎಲ್ಲೋ ಹೋಗ್ತೀನಿ. ಪ್ಯಾರಿಸ್ ದಡ್ಡ ಅಲ್ಲ ಮೀರಾ. ನೀ ಹುಷಾರಾಗಿರ್ತೀಯ? ಡಿಂಗ್, ನೀವು ಹೋಗು, ಪರವಾಗಿಲ್ಲ. ಧೀರಜ್ ಕಾಲ್ ಮಾಡೋಣ. ಹೇಯ್ ಹೋಗಿ, ನಾನು ಮ್ಯಾನೇಜ್ ಮಾಡ್ಕೊತೀನಿ. ನಿನ್ನ ಜೊತೆ ಮನೆಗೆ ಬರಲಾ? ಮನೆಗೆ ಬಂದು ಏನು ಹೇಳ್ತೀಯಾ? ನೀನು ಅವ್ರ ಸೊಸೆ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ಲಾ? I love you so much. ಹುಷಾರು, ನಾಳೆ ಸಿಗೋಣ. ಇನ್ನು ಹೇಳ್ಕೊಳ್ಳಿ. ಎಳ್ಕೊಂತ ಇದ್ದೀನಿ ಸರ್, ಎಳ್ಕೊಂತ ಇದ್ದೀನಿ. ಆ ಆಂಟಿನ ಹುಷಾರು, ನಮ್ಮನೆದಲ್ಲ, ಪಕ್ಕದ ಮನೆ ಆಂಟಿದು. ಗೊತ್ತು ಇದೆ ಸರ್, ನಮ್ಗೆ ಗೊತ್ತಿಲ್ವಾ? ಸುಮ್ಮನೆ ಜಗಳ ಮಾಡ್ತಾರ ಆಮೇಲೆ. ಆಯ್ತು ಇದೆ ಸರ್, ಮಾಡ್ತೀವಿ, ನಮ್ಗೆ ಗೊತ್ತು. ಮಾಡ್ಬೇಕಾದ್ರೆ ಕೆಲಸ ಕ್ಲೀನಾಗಿ ಮಾಡಿ. ಪುಟ, ಪುಟ ಆಯ್ತಾ ಕಾಲೇಜು? ಹೇಗೆ? ಫೋನ್ ಬಂತು ಕಣ ಮನೆಗೆ, ನಂಬರ್ನ ಎಲ್ಲ ಫ್ರೆಂಡ್ಸಿಗೆ ಕೊಟ್ಬಿಡು ಆಯ್ತಾ? ಪಕ್ಕದ ಮನೆ ಆಂಟಿಗೆ ತೊಂದರೆ ಕೊಡ್ಬೇಡ. ಇನ್ನು ಹೇಳ್ಕೊಳ್ಳಿ. ಇನ್ನು ಎಳ್ಕೊಂಡ್ರೆ ಕಿತ್ತೋಗುತ್ತೆ ಅಷ್ಟೇ. 3 ವರ್ಷ ಕಾದಿದೀವಪ್ಪ ಕನೆಕ್ಷನ್ ಹಾಕ್ಸಕ್ಕೆ. ಹಾಕಿ ಬಿಡಿ. ಮತ್ತೆ ಹಲೋ, ಯಾರು ಪುಟ ಅದು ಇಷ್ಟೊತ್ತಿನಲ್ಲಿ? ಗೊತ್ತಿಲ್ಲ. ಹೊಸ ಕನೆಕ್ಷನ್ ಅಲ್ವಾ, ಎಲ್ಲೋ ಕ್ರಾಸ್ ಆಗಿರ್ಬೇಕು. ನೀನ್ ಮಲ್ಕೋ, ಯಾಕೆ ಎದ್ದಿದ್ಯಾ ಇಷ್ಟೊತ್ತಿನಲ್ಲಿ? ಅಮ್ಮ, ಒಲೆ ಹಚ್ಚೋದು ಮರ್ತಿದ್ಯಾ? ಹಲೋ, ಒಂದು ನಿಮಿಷ. ಮೀರಾ, ಫೋನ್ ಬಂದಿದೆ ಕಣೆ ನಿನ್ಗೆ. ನೋಡೋದು ಅರ್ಚನಾ, ಮನೆಗ ಆಲ್ರೆಡಿ ಹುಡುಗರು ಫೋನ್ಗಳು ಬರೋಕ್ಕೆ ಶುರುವಾಯ್ತು. ಸರಿ, ಬರ್ತೀನಿ. ಹುಷಾರಾಗಿರ್ಬೇಕಮ್ಮ ಇನ್ಮೇಲಿಂದ. ಇಷ್ಟು ದೂರನೇನೋ ಅವ್ರ ಮನೆ. ನೆನ್ನೆ ಮನೆಗೆ ಬರ್ತೀನಿ ಅಂತ ಹೇಳ್ದ, ಅವನೇ ಬೇಡ ಅಂತ. ಇವತ್ತು ಕರ್ಕೊಂಡು ಬಾ ಅಂತ ಹೇಳಿದ್ದಾನೆ. ಈ ನಡುವೆ ಅರ್ಥನೇ ಆಗ್ತಿಲ್ಲ ದಿ ಅವನು. ಒಂಥರ ಆಗ್ತಿದೆ ಕಣೋ. ಅವ್ರ ಅಪ್ಪ ಅಮ್ಮ ಏನು ಅನ್ಕೊಳ್ತಾರೋ. ನಾಳೆ ಸಿಗ್ತೀನಿ ಅಂತ ಹೇಳ್ಬಿಡು.